ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರು, ಇವತ್ತು ಅಕ್ಟೋಬರ್ 14 ವಿಶ್ವ ಗುಣಮಟ್ಟ ದಿನ. ನಾವು ಯಾವುದೇ ವಸ್ತುಗಳನ್ನು ಕೊಳ್ಳಬೇಕಾದ್ರೆ ಎರಡು ರೀತಿಯ ಕಂಪ್ಯಾರಿಸನ್ ಬಂದೇ ಬರುತ್ತೆ, ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ. ಯಾವತ್ತೂ ಕೂಡ ನಾವು ಕ್ವಾಲಿಟಿ ಹಿಂದೆಯೇ ಹೋಗಬೇಕು. ತಂತ್ರಜ್ಞಾನ, ವಿಜ್ಞಾನ, ನಿರ್ಮಾಣ, ತಂತ್ರಜ್ಞಾನ ಶಾಸ್ತ್ರ, ಶಿಕ್ಷಣ, ಯಾವುದೇ ವಿಚಾರ ಆಗಿರಬಹುದು. ನಮ್ಮಲ್ಲಿ ನೀವು ಬಹಳ ಸಾರಿ ನೋಡಿದಾಗ ಮಹಾನಗರಗಳಲ್ಲಿ ಕಟ್ಟಡಗಳು ಉರುಳಿ ಬಿತ್ತು ಅನ್ನುವಂತಹ ಸುದ್ದಿ ಆಗಾಗ ಕಿವಿಗೆ ಬೀಳ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳಪೆ ಕಾಮಗಾರಿಯ ಹಿಂದೆ. ಅದೇ ಅವರು ಕಟ್ಟಡವನ್ನು ಕಟ್ಟುವಾಗ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದರೆ ಅಂತಹ ತಪ್ಪು ಆಗ್ತಿರ್ಲಿಲ್ಲ. ಯಾಕಂದರೆ ನಾವು ಇವತ್ತಿಗೂ ಕೂಡ ರಾಜರ ಕಾಲದ ಎಷ್ಟೋ ಕಟ್ಟಡಗಳನ್ನು ನೋಡ್ತಿದ್ದೇವೆ. 1000 ವರ್ಷಗಳ ಇತಿಹಾಸ ಇರುವಂತಹ ಕಟ್ಟಡ ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ. ಹಾಗಿದ್ದಾಗ ನಾವೊಂದು ಗುಣಮಟ್ಟ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಜೊತೆಗೆ ಆರೋಗ್ಯ ಕ್ಷೇತ್ರವೂ ಹೌದು. ಕಳಪೆ ಗುಣಮಟ್ಟದ ಔಷಧಿಗಳನ್ನು ನೀಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಭವಿಷ್ಯತ್ತಿಗೆ ತೊಂದರೆ ಆಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕಾಡು ನಾಶ ಏನಾಗ್ತದೆ, ಅರಣ್ಯ ನಾಶ ಏನಾಗ್ತದೆ, ಇದನ್ನು ತಡೆಗಟ್ಟುವಲ್ಲೂ ಕೂಡ ನಾವು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಗಮನಿಸೋದಕ್ಕೆ ಹೋದರೆ ಪೆಟ್ರೋಲ್, ಡೀಸೆಲ್ ಚಾಲಿತ ವಾಹನಗಳನ್ನು ಬಳಸ್ತೀವಿ. ಇದರ ಹೊರತಾಗಿ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಇತ್ತೀಚೆಗೆ ಗ್ರೀನ್ ಬೋರ್ಡ್ನಂತಹ ವಾಹನಗಳು, ಅಂದರೆ ಎಲೆಕ್ಟ್ರಿಕ್ ವಾಹನಗಳನ್ನು, ವಿದ್ಯುತ್ ಚಾಲಿತ ವಾಹನಗಳನ್ನು ಬಳಸಬಹುದು. ಈ ಎಲ್ಲ ವಿಚಾರಗಳನ್ನು ನಾವೇನಾದರೂ ಅಳವಡಿಸಿಕೊಂಡಿದ್ದೇ ಆದರೆ ನಾವೊಂದು ಸ್ಟ್ಯಾಂಡರ್ಡೈಸೇಷನ್ನ ಅಥವಾ ಗುಣಮಟ್ಟವನ್ನು ಕಾಯ್ದುಕೊಂಡಂಗಾಗುತ್ತೆ. ಈ ವರ್ಷದ ಥೀಮ್ ಏನಂತ ಹೇಳಿದ್ರೆ ಅವರ್ ಶೇರ್ಡ್ ವಿಷನ್ ಫಾರ್ ಅ ಬೆಟರ್ ಲೈಫ್ ಅನ್ನೋದು. ಅಂದರೆ ಉತ್ತಮ ಗುಣಮಟ್ಟವಾದಂತಹ ಏನಾದರೂ ಒಂದು ವಸ್ತು ವಿಚಾರ ಕಾಪಾಡಿಕೊಳ್ಳೋದಕ್ಕೆ ನಮ್ಮ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದು ಅಂತ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ವರ್ಲ್ಡ್ ಸ್ಟ್ಯಾಂಡರ್ಡ್ ಡೇನ ಶುಭಾಶಯಗಳನ್ನು ತಿಳಿಸ್ತಾ ಗುಣಮಟ್ಟವನ್ನು ಕಾಯ್ದುಕೊಳ್ಳಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಕವಿಯೊಬ್ಬರು ಹೇಳ್ತಾರೆ, ಮನುಷ್ಯರಿಲ್ಲದ ಹಾದಿಯಲ್ಲಿ ನಡೆದು ಬಿಡಬಹುದಂತೆ, ಕನಸುಗಳಿರಬೇಕಂತೆ, ಕನಸುಗಳ ಹಾದಿ ಬಹಳ ಅರ್ಥಪೂರ್ಣ ಅಂತ. ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಿಬ್ಬರು ಕೂಡ ಕನಸಿನ ಹಾದಿಯಲ್ಲಿ ನಡೆದವರು. ಏನಪ್ಪ ಶುಭೋದಯ ಕರ್ನಾಟಕದಲ್ಲಿ ಅತಿಥಿಗಳು ಅಂತಿದ್ದಾರೆ ಅಂದರೆ ಇವತ್ತಿನ ವಿಶೇಷತೆಯೇ ಅದು. ನಮ್ಮ ಕಾರ್ಯಕ್ರಮದಲ್ಲಿರೋದು ಕಲಾ ದಂಪತಿ. ಬಾಲ್ಯದಲ್ಲಿಯೇ ಇಬ್ಬರಿಗೂ ಕೂಡ ಕಲೆಯ ಮೇಲೆ ಆಸಕ್ತಿ ಬೆಳೆಯುತ್ತೆ. ಒಂದು ರೀತಿ ಇವರು ಕಲೆಯಲ್ಲೇ ಹುಟ್ಟಿ ಕಲೆಯಲ್ಲೇ ಬೆಳೆದು ಕಲೆಯನ್ನೇ ಉಸಿರಾಡ್ತಿದ್ದಾರೆ ಅನ್ನಬಹುದು. ಬಾಲ್ಯದಿಂದ ಯೌವನದವರೆಗೆ ಮದುವೆ ಆಗುವವರೆಗೂ ಕಲೆಯಲ್ಲಿ ಬೆಳೆದುಕೊಂಡು ಬಂದಂತಹ ಇವರು ದಂಪತಿಗಳಾದ ಬಳಿಕ ಕಲೆಗೆ ಮತ್ತಷ್ಟು ಒತ್ತನ್ನು ನೀಡ್ತಾರೆ. ಶಾಸ್ತ್ರೀಯ ನೃತ್ಯ ಕಲಾವಿದರು ಅಂದರೆ ತಮಗೆ ಗೊತ್ತೇ ಇರುತ್ತೆ, ಬಹಳ ಡೆಡಿಕೇಟೆಡ್ ಜೀವನವನ್ನು ಮಾಡ್ತಿರ್ತಾರೆ. ಗುರು ಪರಂಪರೆಯನ್ನು ಆರಾಧಿಸ್ತಾರೆ, ವಿದ್ಯಾರ್ಥಿಗಳನ್ನು ಕೂಡ ಬಹಳ ಗೌರವಿಸ್ತಾರೆ. ಕವಿ KS ನರಸಿಂಹಸ್ವಾಮಿಯವರು ಹೇಳ್ತಾರಲ್ಲ, ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ಮಾತಿಗೊಲಿಯದಮೃತ ಉಂಡು ದುಃಖ ಹಗುರವೆನುತ್ತಿರೆ ಪ್ರೇಮವೆನಲು ಹಾಸ್ಯವೇ ಯಾರು ಕದ್ದು ನೋಡಿದರೇನು ಊರೇ ಎದ್ದು ಕುಣಿದರೇನು ಜನರ ಬಾಯಿಗಿಲ್ಲ ಬೀಗ ಹೃದಯದಲ್ಲಿ ಪ್ರೇಮ ರಾಗ ಅಂತ. ಹಾಗೆಯೇ ದಂಪತಿಗಳಿಬ್ಬರು ಕೂಡ ಸುಮಾರು 15 ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ.
ನಾಟ್ಯ ನಿನಾದ ನೃತ್ಯಾಲಯ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟಾಕಿ ನೂರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ. ಬಹಳ ವಿಶೇಷತೆ ಏನಂತ ಹೇಳಿದ್ರೆ ಇಬ್ಬರು ಕೂಡ ದೂರದರ್ಶನದ ಕಲಾವಿದರು, ಇವರ ವಿದ್ಯಾರ್ಥಿಗಳನ್ನು ಕೂಡ ದೂರದರ್ಶನದ ಗ್ರೇಟ್ ಕಲಾವಿದರಾಗಿ ಹೊರಹೊಮ್ಮಿಸಿದ್ದಾರೆ. ಜೊತೆಗೆ ಸಾಕಷ್ಟು ವಿದೇಶಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಶ್ರೀಮತಿ ಚಂದ್ರಪ್ರಭಾ ಚೇತನ್ ಹಾಗೆಯೇ ಶ್ರೀಯುತ ಚೇತನ್ ಗಂಗಟ್ಕರ್. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ನನಗೆ ಬಹಳ ಸಂತೋಷ ಇವತ್ತು, ಯಾಕಂತ ಹೇಳಿದ್ರೆ ಏಕಕೇಂದ್ರಿತ ಇಲ್ಲ, ದ್ವಿಕೇಂದ್ರಿತ ಇದೆ, ಇಬ್ಬರನ್ನ ಮಾತನಾಡಿಸಬಹುದು ಅಂತ. ನಾನು ಹೇಳ್ತಾ ಇದ್ದೆ, ಕಲೆಯಲ್ಲೇ ಹುಟ್ಟಿ ಕಲೆಯಲ್ಲೇ ಬೆಳೆದು ಕಲೆಯಲ್ಲೇ ಬದುಕನ್ನು ಸಾಗಿಸ್ತಿದ್ದಾರೆ ಅಂತ. GSS ಹೇಳ್ತಾರಲ್ಲ ಒಂದ್ ಕಡೆ, ನಮಗೆ ಕಲೆ ಮೇಲೆ ಋಣ ಇರಬೇಕು, ಕಲೆಗೆ ನಮ್ಮ ಮೇಲೆ ಋಣ ಇರಬೇಕು ಅಂತ. ಸರ್ ತಾವು ಹೇಳಬೇಕು ಅಂದ್ರೆ ನೀವು ಮೊದಲನೇ ತಲೆಮಾರು ಅಥವಾ ಇತಿಹಾಸ ಇತ್ತ ನಿಮಗೂ ಕಲೆಗೂ? ಇಲ್ಲ, ನೃತ್ಯದಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನೃತ್ಯ ಆಗಲಿ ಬೇರೆ ಯಾವುದೇ ಕಲಾವಿದರು ಯಾರೂ ಇರಲಿಲ್ಲ. ಸೊ ನಾನೇ ಮೊದಲು ಅಂತ ಹೇಳಬೇಕು. ಆದರೆ ನಮ್ಮ ತಂದೆಯವರು ನಾಟಕಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸ್ತಿದ್ರು ಅನ್ನುವಂತಹ ಒಂದು ಗೊತ್ತು ನನಗೆ ಅಷ್ಟೇ. ಸೊ ಮೊದಲಿಗೆ ನಾನೇ ಪೂರ್ತಿ ಜೀವನವನ್ನು ಕಲೆಯ ಉಸಿರಾಗಿ ತಗೋಬೇಕು ಅಂತ ಆರಿಸ್ಕೊಂಡಿದ್ದು ನಾನೇ ಅನ್ಕೊಳ್ತೀನಿ. ಚಂದ್ರಪ್ರಭಾ ಅವರು ತಾವು ಹೇಳಬೇಕು, 3ನೇ ವಯಸ್ಸಿಗೆ ನೃತ್ಯ ಮಾಡೋದಕ್ಕೆ ಆರಂಭ ಮಾಡಿದ್ರಂತೆ. 3 ವಯಸ್ಸು ಅಂತ ಹೇಳಿದ್ರೆ ನಾವು 3 ಅಂತ ಹೇಳ್ತೀವಿ ತೊದಲು ನೋಡಿ. ನಿಮ್ಮಲ್ಲೆಲ್ಲ ಬಹಳ ರಂಗಪ್ರವೇಶ, ವೇದಿಕೆ ಪ್ರವೇಶ, ತುಂಬ ಟರ್ಮ್ಸ್ ಇದೆ. ವೇದಿಕೆ ಮೇಲೆ ಕಾಲಿಟ್ಟಾಗ ಅಥವಾ ಪರ್ಫಾರ್ಮ್ ಮಾಡಬೇಕಾದ್ರೆ ತಂದೆ ತಾಯಿಯ ಏನೊಂದು ರಿಯಾಕ್ಷನ್ ಯಾವ ರೀತಿ ಇರ್ತಾ ಇತ್ತು ಅಂತ? ಅದು ಹೇಗೆ ಆಯಿತು ಅಂದರೆ, ನನಗೆ ಬುದ್ಧಿ ತಿಳಿಯೋಕೆ ಮುಂಚೆನೇ ನಮ್ಮ ತಾಯಿ ನನ್ನ ಈ ನೃತ್ಯ ಕ್ಷೇತ್ರಕ್ಕೆ ಪರಿಚಯ ಮಾಡಿದ್ದು. ಅವರು ನನ್ನ ಗುರುಗಳಾದ ಮಂಜುಳಾ ಪರಮೇಶ್ವರ್ ಅವರ ಹತ್ರ ಕರ್ಕೊಂಡು ಹೋಗಿ ನನ್ನ ಸೇರಿಸ್ತಾರೆ. ಅವರು ನನ್ನ ಒಂದೇ ಮಾತು ಕೇಳೋದು, ಡ್ಯಾನ್ಸ್ ಕಲಿತ್ಯಾ ಅಂತ. ನಾನು ಹ್ಞೂ ಅಂತ ಹೇಳಿದ್ನಂತೆ. ಸೊ ಅಲ್ಲಿಂದ ಶುರು ಆಗಿದ್ದು, ಯಾವತ್ತೂ ನಾನು ಹಿಂತಿರುಗಿ ನೋಡಿದ್ದೇ ಇಲ್ಲ. ಡ್ಯಾನ್ಸ್ ಕಲಿಬೇಕು ಅಂತ ಅಂದರೆ ನಮ್ಮ ತಾಯಿನೇ ನನಗೆ ಬಹಳನೇ ಸ್ಫೂರ್ತಿ. ಯಾಕಂದರೆ ಅವರು ನನಗೆ ಬುದ್ಧಿ ತಿಳಿಯೋಕೆ ಮುಂಚೆ ಅವರು ನನ್ನ ಈ ಡ್ಯಾನ್ಸ್ ಫೀಲ್ಡ್ಗೆ ಇಂಟ್ರಡ್ಯೂಸ್ ಮಾಡಿ, ನೀನು ಕಲಿ, ನಿನಗೆ ಆಗುತ್ತೆ, ಬರುತ್ತೆ ಅಂತ ಹೇಳಿ ಪ್ರತಿಯೊಂದು ಕ್ಲಾಸಿಗೂ ಅವರೇ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು, ಕಾದಿದ್ದು ಕರ್ಕೊಂಡು ಬಂದು, ನನ್ನ ಡಿಗ್ರಿ ಕ್ಲಾಸ್ವರೆಗೂ ನನ್ನ ಜೊತೆಲೇ ಬರೋರು. ಕಾರ್ಯಕ್ರಮಗಳಿಗಾಗಲಿ ಕ್ಲಾಸ್ಗಳಿಗಾಗಲಿ ನನ್ನ ಜೊತೆಲೇ ಬರ್ತಾಯಿದ್ರು. ಹಾಗಾಗಿ ನನ್ನ ಮನೆಯಲ್ಲೇ ನನಗೆ ಸ್ಫೂರ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಕ್ಕ ತಂಗಿರು ಕೂಡ, ನನ್ನ ಅಕ್ಕ ಕೂಡ ನನಗೆ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿ ಹೊಲ್ಕೊಡ್ತಾ ಇದ್ರು. ಓಕೆ, ಅದಕ್ಕೆ ಇಷ್ಟು ಸುಂದರವಾಗಿ ಕಾಣಿಸ್ತಿರ್ತಾವು. ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ತಂದೆ ತಾಯಿ, ನನ್ನ ಅಕ್ಕಂದಿರು ಎಲ್ಲರೂ ನನಗೆ ಸ್ಫೂರ್ತಿ ಕೊಟ್ಟಿದ್ದಾರೆ ಕಲಿಯೋದಕ್ಕೆ ಇಲ್ಲಿವರೆಗೂ. ಅಂದ್ರೆ ಒಬ್ರು ಕಲೆಯಲ್ಲಿ ಮುಂದುವರಿತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಹಕಾರ ಇದೆ ಅನ್ನೋದು. ಓಕೆ, ಚೇತನ್ ಅವರ ಬಹಳ ಒಂದು ಸಂತಸದ ವಿಚಾರ ಏನಂತ ಹೇಳಿದ್ರೆ, ಯಾವತ್ತೂ ಕೂಡ ಗುರು ತನಗಿಂತ ಶಿಷ್ಯ ಎತ್ತರವಾಗಿ ಬೆಳಿಬೇಕು ಅಂತ ಅನ್ಕೋತಾರಂತೆ. ತಾವು ಗುರು ಕೂತಂತಹ ಸ್ಥಳದಲ್ಲೇ ಕೂತಿದ್ದೀರಿ, ಯಾಕೆಂದ್ರೆ ಡಾಕ್ಟರ್ ಸಂಜಯ್ ಶಾಂತರಾಮ್ ಅವರು ಬಳಿ ತಾವು ಕಲಿತೀರಿ ನೃತ್ಯವನ್ನ. ನಮ್ಮ ಇದು ಶುಭೋದಯದಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಸೊ ಆ ಗುರುಗಳ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಮೊದಲಿಗೆ ನಾನು ಶುರು ಮಾಡಿದ್ದು ಗುರುಗಳಾದಂತಹ ಕರ್ನಾಟಕ ಕಲಾಶ್ರೀ ಮಂಜುಳಾ ಪರಮೇಶ್ ಅವರ ಹತ್ರ. ನಮ್ಮ ತಾಯಿ ಆ್ಯಕ್ಚುಲಿ ಡಾನ್ಸರ್ ಆಗಬೇಕು ಅಥವಾ ಕಲಾವಿದೆ ಆಗಬೇಕು ಅಂತ ಭಾವಿಸಿದ್ರಂತೆ. ಸೊ ಹಾಗಾಗಿ ಅವ್ರ ಹತ್ರ ಮೊದಲಿಗೆ ನನ್ನ ಪಾಠ ಶುರು ಆಯಿತು. ತುಂಬ ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿ ತೀರ್ಕೊಂಡ್ರು. ಸೊ ಆಗ ಬ್ರೇಕ್ ಆಯಿತು. ಬ್ರೇಕ್ ಆಗಿ ನಾನು ಶೇಷಾದ್ರಿಪುರಂ ಕಾಲೇಜಿಗೆ ಸೇರಿದಾಗ ಅಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಹಿಂದೆನೇ ಸಂಜಯ್ ಸರ್ ಅವರ ಮನೆ ಇತ್ತು. ಸೊ ಹಾಗಾಗಿ ನನ್ನ ಪರಿಚಯದ ಸ್ನೇಹಿತೆ ಈ ಥರ ನೀ ಡಾನ್ಸ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಕಾಲೇಜ್ ಹತ್ರನೇ ಇದೆ, ಮೇಷ್ಟ್ರ ಮನೆಗೆ ಹೋಗ್ಬೋದು ಅಂತ ಆಕೆ ನನಗೆ ಸಂಜಯ್ ಸರ್ ಹತ್ರ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿದ್ದು. ಸೊ ಹೀಗೆ ಫಸ್ಟ್ PUCನಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಸೊ ರೀಸ್ಟಾರ್ಟ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ನಮ್ಮ ತಾಯಿ ಕಂಡಂತಹ ಕನಸು ಮತ್ತೆ ಅದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿ ಸಂಜಯ್ ಸರ್ ಹತ್ರ ನಾನು ಕಲೀಲಿಕ್ಕೆ ಶುರು ಮಾಡಿತ್ತು. ಹಾಗೆ ಅವ್ರ ಹತ್ರನೇ ನಾನು ರಂಗಪ್ರವೇಶವನ್ನು ಸಹ ಮಾಡಿದೆ. ಅಲ್ಲಿಂದ ದೆರ್ ವಾಸ್ ನೋ ಸ್ಟಾಪ್ ಆರ್ ಲುಕ್ ಬ್ಯಾಕ್. ನಾಟ್ಯ ಇನ್ಸ್ಟಿಟ್ಯೂಟ್ ಅಂತ ಮಲ್ಲೇಶ್ವರಂ 18ನೇ ಕ್ಲಾಸಲ್ಲಿ ಹಿರಿಯ ಕಥಕ್ ನೃತ್ಯ ಗುರುಗಳಾದಂತಹ ಮಾಯಾರಾವ್ ಅವರಲ್ಲಿ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ ಇದರಲ್ಲಿ BA ಪದವಿನ ಮಾಡಿಕೊಂಡೆ. ಹಾಗೆ ಮುಂದುವರಿತಾ ಬಂದ ಮೇಲೆ MA ಇನ್ ಭರತನಾಟ್ಯಂ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ.
ಇವಾಗ PhD ಸಹ ನೃತ್ಯದಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಬಂದಿದ್ದೀನಿ. ಈ ಮಧ್ಯೆ ಹೆಚ್ಚಿನ ಕಲಿಕೆಗಾಗಿ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರಲ್ಲಿ ಭರತನಾಟ್ಯನ ಮುಂದುವರಿಸಿದೆ. ಓಕೆ, ಮಾತನಾಡೋಣ ಮತ್ತಷ್ಟು. ನಾನು ಹೇಳಿದೆ ಕಲಾವಿದರು, ಅದರಲ್ಲೂ ಬಹಳ ವಿಶೇಷವಾಗಿ ಶಾಸ್ತ್ರೀಯ ನೃತ್ಯ ಕಲಾವಿದರು ಅಂತ ಹೇಳಿದ್ರೆ ಹೃದಯವಂತರು ಅಂತ. ನಿಮಗೂ ಗುರು ಪರಂಪರೆ ಬಗ್ಗೆ ಬಹಳ ದೊಡ್ಡ ಆರಾಧನೆ ಇರುತ್ತೆ. ವಿದ್ಯಾರ್ಥಿಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಕಾಣ್ತೀರಿ. ಸೊ ಹಾಗಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಬರೋಣ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು ಸ್ವಾಮಿ ವಿವೇಕಾನಂದರು ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ಯಾರಿಗೆ ಹೃದಯವಿದೆಯೋ ಅವರಿಗೆ ಜೀವನ ಸಾಧ್ಯ ಅಂತೆ, ಬೆಳವಣಿಗೆಯೂ ಸಾಧ್ಯ. ಆದ್ರೆ ಯಾರಿಗೆ ಹೃದಯವೇ ಇಲ್ಲವೋ, ಯಾರು ಬರೀ ಬುದ್ಧಿವಂತರಾಗಿ ಶೂನ್ಯ ಹೃದಯದವರಾಗಿರ್ತಾರೋ ಅವರ ಜೀವನ ಶುಷ್ಕವಾಗಿ ಅವರು ಸಾಯ್ತಾರೆ ಅಂತೆ. ನೋಡಿ, ನಮ್ಮಲ್ಲಿ ಹೃದಯವಂತಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವಿದ್ಯೆಗೆ ವಿನಯ ಭೂಷಣ ಅನ್ನೋ ಹಾಗೆ ಹೃದಯವಂತಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ನಾನು ನಿಮ್ಮಿಬ್ಬರಲ್ಲೂ ಗಮನಿಸ್ತಾ ಇದ್ದೆ, ಗುರು ಪರಂಪರೆ ಅಂತ ಬಂದಾಗ ಮೇಡಮ್ ನಮಸ್ಕಾರ ಮಾಡ್ತಾರೆ, ತಾವು ಎಷ್ಟು ಪ್ರೀತಿಯಿಂದ ಸ್ಮರಿಸ್ತೀರಿ. ಪ್ರಾಯಶಃ ಶಾಸ್ತ್ರೀಯ ನೃತ್ಯ ಕಲಾವಿದರಲ್ಲಿ ಬಂದಿರುವಂತಹ ಬಹಳ ದೊಡ್ಡ ಆಸ್ತಿ ಅದೇ ಅಂತ ಅನ್ಸ್ಬೋದಾ? ತಮಗೂ ಹಾಗೆ ಅನ್ಸುತ್ತಾ? ಖಂಡಿತವಾಗ್ಲು. ಯಾಕೆ ಅಂದರೆ ನಾವು ಈ ಥರ ಒಂದು ಮಟ್ಟದ ಕಲಾವಿದರಾಗಿ ಬೆಳೆಯೋದಕ್ಕೆ ನಮ್ಮ ಗುರುಗಳೇ ಪ್ರಥಮ ಕಾರಣ. ಯಾವಾಗಲೂ ಹೆಜ್ಜೆ ಇಡಕ್ಕೆ ಬರದೇ ಇರೋವಂಥ ಸಮಯದಲ್ಲಿ ಹೀಗೆ ಇರುತ್ತೆ ಈ ನೃತ್ಯ, ಹೀಗೆ ನೀವು ಕಲಿಬೇಕು, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಪರಂಪರೆ, ಹೀಗೆ ಕಲ್ತ್ಕೊಳ್ತಾ ಹೋದರೆ ನಿಮಗೆ ಹೆಚ್ಚಿನ ಜ್ಞಾನಾರ್ಜನೆ ಆಗುತ್ತೆ. ಹಾಗೆ ಗುರುಭಕ್ತಿ ಹೇಗಿರಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡೋದು ನಮ್ಮ ಗುರುಗಳೇ. ಚೇತನ್ ಅವರೇ, ಚಂದ್ರಪ್ರಭಾ ಅವರು ಮೈಕ್ರೋಬಯಾಲಜಿಯಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ. ಆದರೆ ತಮ್ಮ ವಿಶೇಷ ಏನಂತ ಹೇಳಿದ್ರೆ, ಕಲೆ, ಪ್ರವೃತ್ತಿ, ವೃತ್ತಿ ನಮ್ಗೆ ಸಹಜವಾಗಿ ಒಂದು ಲೈನ್ ಇರುತ್ತೆ, ಅಂತರ ಇಲ್ಲ, ಇದನ್ನ ಮಾಡಿದವರು ಬೇರೆ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ನೀವು ಬಹುಪಾಲು 100ರಲ್ಲಿ 10% ಜನ ಕಲೆನೇ ಜೀವನವಾಗಿ ತೊಗೊತೀವಿ ಅಂದರೆ ಓಕೆ ಅಂತ ಹೇಳ್ತಾರೆ. ಆದರೆ 90% ಓದಿರಬೇಕು, ಕೆಲಸ ಮಾಡಬೇಕು ಅಂತ. ಆದರೆ ತಾವು ಓದಿದ್ದು, ಕೆಲಸ ಮಾಡಿದ್ದು, ಕನಸು ಕಂಡಿದ್ದು ಎಲ್ಲವೂ ಕೂಡ ಕಲೆ ಮೇಲೆ. ಸೊ ಇದರ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ಸೆಕೆಂಡ್ PUC ಮುಗೀತಿದ್ದ ಹಾಗೆ ನನಗೆ ನಾಟ್ಯ ಇನ್ಸ್ಟಿಟ್ಯೂಟ್ ಬಗ್ಗೆ ವಿಚಾರ ಗೊತ್ತಾಯಿತು. ಆ ಟೈಮಲ್ಲಿ ಒಂದು ದ್ವಂದ್ವ, BCom ಮಾಡಬೇಕಾ ಇಲ್ಲ ಅಂದರೆ ನಾಟ್ಯ ಇನ್ಸ್ಟಿಟ್ಯೂಟಲ್ಲಿ ನಾನು ಅಂದ್ಕೊಂಡಿರುವಂತಹ ಒಂದು ಕೋರ್ಸ್ನ ತಗೋಬೇಕಾ ಅಂತ. ಈ ವಿಷಯದಲ್ಲಿ ನನ್ನ ತಂದೆ ಜೊತೆ ನಾನು ಮಾತಾಡಿದಾಗ ಅವರು ಒಂದು ಹೇಳಿದ್ರು, ನಿನ್ನಿಷ್ಟ, ನೀನು ಹೇಗಾದರೂ ನೀನು ಅದರಲ್ಲೇ ನೀನು ದಾರಿ ಕಂಡುಕೊಳ್ತೀಯಾ ಅಂತ ಹೇಳಿದ್ರೆ, ನಿನ್ನ ಕಲೆನಲ್ಲೇ ನೀನು ಜೀವನ ಕಟ್ಕೊಳ್ತೀಯಾ ಅಂತ ಹೇಳಿದ್ರೆ ಮಾಡ್ಕೋ. ಆದರೆ ನೀ ಹಿಂತಿರುಗಿ ನೋಡಿದಾಗ ನೀನು ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ ಅಂತ ನಿನ್ಗೆ ಯಾವತ್ತೂ ಅನ್ನಿಸ್ಬಾರ್ದು ಅನ್ನುವಂಥ ಒಂದು ವಿಚಾರ ಹೇಳಿದ್ರು. ಸೊ ಅವರ ಒಂದು ಸ್ಫೂರ್ತಿ ಮೇಲೆ ನನ್ನ ಕನಸುಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗೋ ಸಾಧ್ಯತೆ ಆಯಿತು. ಸೊ ಹಾಗಾಗಿ ಓದು ಮತ್ತು ನನ್ನ ಕಲೆ ಎರಡು, ಬಿಕಾಸ್ ಯಾಕೆಂದರೆ ನಾನು ನೃತ್ಯ ಕಲಿತಾ ಇರಬೇಕಾದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ತುಂಬ ಕಲಿತಾ ಇದ್ವಿ. ಅದನ್ನೇ ಶಾಸ್ತ್ರದಲ್ಲೂ ನಾವು ನೋಡಬೇಕು ಅಂತ ಹೇಳಿದ್ರೆ ಈ ಥರ ಕೋರ್ಸ್ಗಳು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಕೊರಿಯೋಗ್ರಫಿನಲ್ಲಿ ಪದವಿ, ಅದಾದಮೇಲೆ ಮಾಸ್ಟರ್ಸ್ ಭರತನಾಟ್ಯದಲ್ಲಿ ಮಾಡಿಕೊಂಡೆ. ಈಗ ಕೂಚಿಪುಡಿಯ ಒಬ್ಬರು ಪ್ರಖ್ಯಾತ ಗುರುಗಳ ಮೇಲೆ ನಾನು PhD ಪ್ರಬಂಧ ಬರಿತಾ ಇದ್ದೀನಿ. ಸೊ ಹಾಗಾಗಿ ಪ್ರಾಕ್ಟಿಕಲಿಟಿ ಪ್ಲಸ್ ನಾಲೆಡ್ಜ್ ಆಫ್ ಡ್ಯಾನ್ಸ್, ಶಾಸ್ತ್ರ ಮತ್ತು ಅದಕ್ಕೆ ಬೇಕಾದಂತಹ ನೃತ್ಯ ಎರಡನ್ನೂ ಅನುಗುಣವಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋ ಒಂದು ಮನೋಭಾವ ಇದ್ದಿದ್ದರಿಂದ ಅದರಿಂದನೇ ನಾನು ಅದನ್ನೇ ಓದೋಕ್ಕೆ ಇಷ್ಟಪಟ್ಟೆ. ಇನ್ನು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅನಿಸಿದ್ದು ಯಾವಾಗ ಅಂತ ಹೇಳಿದ್ರೆ, ತುಂಬ ಆಪರ್ಚುನಿಟೀಸ್ ಸಿಗ್ತಾ ಹೋಯಿತು. ನಾನು ಯಾವತ್ತೂ ಒಂದು ವಿಷಯನ ನಾನು ಯಾವಾಗೂ ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಆಪರ್ಚುನಿಟಿ ಅನ್ನೋದು ಸಣ್ಣದಾಗಲಿ ದೊಡ್ಡದಾಗಲಿ ಬಂದಿದ್ದನ್ನೆಲ್ಲ ನಾನು ಮಾಡಬೇಕು ಅನ್ನೋವಂಥ ಆಸೆ ಪಟ್ಟವನು. ಯಾಕೆಂದರೆ ಕಲಿಬೇಕು ಅನ್ನೋ ಒಂದು ಆಸೆ. ಸೊ ಹೀಗೆ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಇರುವಂತಹ ಪ್ರಖ್ಯಾತ ಎಲ್ಲ ಗುರುಗಳ ಜೊತೆ ಅವರ ಮಾರ್ಗದರ್ಶನದಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಆವಾಗ ನನಗೆ ಈ ಥರ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇರಬೇಕಾದ್ರೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಯಾಕೆ ಇದನ್ನು ಪ್ರೊಫೆಷನ್ ಆಗಿ ತಗೊಳ್ಬಾರ್ದು ಅಂತ ಅನ್ನಿಸ್ತು. ಹಾಗೆ ಮನೆಯಲ್ಲಿ ಮಾತಾಡಿದಾಗ ಹೀಗಾಗಲೇ ನಾನು ಹೇಳಿದಾಗ ನಮ್ಮ ತಂದೆ ಅದಕ್ಕೆ ಆಗಲೇ ಒಪ್ಪಿಗೆ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು. ಬಟ್ ಸುಲಭ ಅಂತೂ ಇರಲಿಲ್ಲ, ಯಾಕೆಂದರೆ ಹಾದಿ ಸುಲಭ ಇರಲಿಲ್ಲ. ಬಟ್ ಗುರಿ ಅನ್ನೋದು
ಮುಂದೆ ಇತ್ತು. ಹಾಗಾಗಿ ಆ ಹೋರಾಟದ ಹಾದಿ ಬಗ್ಗೆ ಮಾತನಾಡೋಣ. ನಮ್ಮ ನೋಡುಗರು ಅನ್ಕೋತಿರ್ತಾರೆ ಇಷ್ಟು ಒಳ್ಳೆ ಅತಿಥಿಗಳನ್ನು ಕರೆಸಿದ್ದಾರೆ, ಹೇಳಿ ಕೇಳಿ ಚಂದ್ರಪ್ರಭಾ ಅವ್ರು ಗಾಯನ ಕೂಡ ಮಾಡ್ತಾರೆ, ಇಬ್ರು ಕೂಡ ಶಾಸ್ತ್ರೀಯ ನೃತ್ಯ ಕಲಾವಿದ್ರು, ಯಾಕೆ ಒಬ್ರು ಹಾಡಿ ಒಬ್ರು ಒಂದು ಎಕ್ಸ್ಪ್ರೆಷನ್ಸ್ ಕೊಡಬಾರ್ದು ಅಂತ ಆಗ್ಬೋದಾ? ಓಕೆ ಪ್ಲೀಸ್. ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಕೃಷ್ಣ ನೀ ಬೇಗನೆ ಬಾರೋ. ಸೊಗಸು. ನಾನು ಒಂದು ಪ್ರಶ್ನೆ ಕೇಳಬೇಕು, ಇದು ನನ್ನ ಕುತೂಹಲದ ಪ್ರಶ್ನೆ ಕೂಡ. ಈ ರೇಷಿಯೋ ಆಫ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಮಹಿಳೆಯರಿಗಿಂತ ಪುರುಷರು ಅಂದರೆ ಹುಡುಗಿರಿಗಿಂತ ಹುಡುಗರು ಕಡಿಮೆ ಭರತನಾಟ್ಯ ಕಲ್ತಿರೋದು. ಅದು ಸ್ವಲ್ಪ ಸವಾಲಿನ ಕೆಲಸವೂ ಹೌದು. ಯಾಕಂದ್ರೆ ಈ ವೆಸ್ಟರ್ನ್ ಡ್ಯಾನ್ಸ್ ಅಂತ ಬಂದಾಗ ಫ್ರೀ ಸ್ಟೈಲ್ ಎಲ್ಲರೂ ಕೂಡ ಬಿಡ್ತಾರೆ, ಗೊತ್ತಲ್ಲ, ಗಣಪತಿ ಫಂಕ್ಷನ್ ಅಲ್ಲಿ ಅಣ್ಣ ಮಾಡ. ಆದ್ರೆ ಶಾಸ್ತ್ರೀಯ ನೃತ್ಯ ಅಂತ ಬಂದಾಗ ಹುಡುಗರು ಕಲಿಯೋದು ರೇಷಿಯೋ ಅಲ್ಲಿ ಕಡಿಮೆ, ಮತ್ತೆ ಅವ್ರು ನೋಡೋ ಬಗೆ ಕೂಡ ಬೇರೆ ರೀತಿನೇ ಇರುತ್ತೆ. ತಾವು ಕೂಡ ಆ ಥರದ್ದೇನಾದ್ರೂ ಫೇಸ್ ಮಾಡಿದ್ದಿದ್ಯಾ? ಇಲ್ಲ, ಆ ಥರ ಖಂಡಿತ ಫೇಸ್ ಮಾಡಲಿಲ್ಲ. ಯಾಕೆಂದರೆ ಇವಾಗ ನಾನು ಕಲ್ತಿದ್ದು ಮೇಲ್ ಟೀಚರ್ ಹತ್ರನೇ. ಸೊ ನನ್ನ ಗುರುಗಳೂ ಹೇಗೆ ಇವಾಗ ಹೆಣ್ಮಕ್ಳಿಗೆ ಹೇಳ್ಕೊಡೋ ರೀತಿನೂ ಗಂಡು ಮಕ್ಳಿಗೆ ಹೇಳ್ಕೊಡೋ ರೀತಿನೂ ಅದರಲ್ಲಿ ಬೇರೆ ಪದ್ಧತಿನೇ ಫಾಲೋ ಮಾಡ್ತಾರೆ. ಸೊ ಬಿಗಿನಿಂಗಿಂದನೂ ಅದೇ ಒಂದು ಚೌಕಟ್ಟಿನಲ್ಲಿ ನಾನು ಪಾಠ ಕಲ್ತಿದ್ರಿಂದ ಆ್ಯಂಡ್ ನಾವು ಸ್ಟೇಜ್ ಮೇಲೇನು ಸ್ಟೇಜ್ ಆಚೆ ಏನು ಇಟ್ ಮ್ಯಾಟರ್ಸ್. ಬಿಕಾಸ್ ಇವಾಗ ಒಂದು ಹೆಣ್ಣಲ್ಲಿ ಯಾವತ್ತೂ ಒಂದು ಗಂಡಲ್ಲಿ ಯಾವತ್ತೂ ಒಂದು ಹೆಣ್ಣು ಇದ್ದೇ ಇರುತ್ತೆ. ಯಿಂಗ್ ಆ್ಯಂಡ್ ಯಾಂಗ್ ಫಿಲಾಸಫಿ. ಸೊ ಆ ಒಂದು ಈ ತತ್ವ ಅರ್ಧನಾರೀಶ್ವರ ತತ್ವ ನೀವು ನೋಡಿರಬೇಕು, ಸೊ ಕೇಳಿರಬೇಕು. ಯಾಕೆಂದರೆ ಆಲ್ವೇಸ್ ಒಂದು ಹೆಣ್ಣಿದ್ರೇ ಒಂದು ಗಂಡು ಮುಂದೆ ಹೋಗೋಕ್ಕೆ ಸಾಧ್ಯ, ಹಾಗೆ ಒಂದು ಗಂಡಿನ ಪ್ರೋತ್ಸಾಹ ಇದ್ರೇ ಹೆಣ್ಣು ಮುಂದೆ ಬರೋಕ್ಕೆ ಸಾಧ್ಯ. ಸೊ ಈ ಥರ ಒಂದು ಸಿಚುವೇಶನ್ಸ್ ನಂಗೆ ಯಾವತ್ತೂ ಬರಲಿಲ್ಲ. ಬಟ್ ವೆರಿ ಎನ್ಕರೇಜಿವ್ ಆಗಿ ನನ್ನನ್ನು ಮುಂದೆ ಬೆಳೆಸ್ಕೊಂಡು ಬಂತು ಈ ಕಲಾ ಜಗತ್ತು ಅಂತ ನಾನು ಹೇಳಬೇಕಾಗುತ್ತೆ. ಚಂದ್ರಪ್ರಭಾ, ತಾವು 3ನೇ ವಯಸ್ಸಿನ ನೃತ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ನೃತ್ಯ ಮಾಡೋದಂತ ಹೇಳಿದ್ರೆ ನಾವು ಪಾಠ ಓದಬೇಕು, ನೀವು ಬೇರೆ ಮೈಕ್ರೋಬಯಾಲಜಿ ಓದ್ತಿರ್ತೀರಿ, BSc ಓದಿ MSc ಓದ್ತೀರಿ ಅಲ್ವಾ. ಈ ಓಡಾಟದೊಂದು ಹಾದಿ ಇರುತ್ತೆ ಗೊತ್ತಾ, ಅಲ್ಲಿ ಹೋಗಬೇಕು, ಇಲ್ಲಿ ಶೋಸ್ ಮಾಡಬೇಕು. ನೀವು ಹೇಳಿದ್ರಿ ಬಟ್ಟೆ ಎಲ್ಲ ಅಕ್ಕಮ್ಮ ರೆಡಿ ಮಾಡಿಕೊಡ್ತಿದ್ರು ಅಂತ, ಆದರೂ ಕೂಡ ಒಂದು ಸ್ಟ್ರಗಲ್ ಇದ್ದೇ ಇತ್ತು. ಆ ಥರದ ದಿನಗಳೇನಾದರೂ ಇತ್ತಾ ಲೈಫಲ್ಲಿ ನಿಮಗೆ? ಹೌದು, ಆ ಥರ ಒಂದು ಫೇಸ್ ಮಾಡಿರೋ ಪರಿಸ್ಥಿತಿಗಳು ಇದೆ. ಎಸ್ಪೆಷಲಿ ಒಂದು ಚಿಕ್ಕವರಿರಬೇಕಾದ್ರೆ ಅಷ್ಟು ಗೊತ್ತಾಗೋದಿಲ್ಲ, ಸ್ಟಡೀಸ್ ಅಷ್ಟು ಇಂಟ್ರಪ್ಟ್ ಮಾಡೋದಿಲ್ಲ. ನಾನು ಆ್ಯಕ್ಚುಲಿ ಹೇಗಾಯಿತು ಅಂದರೆ, ನಾನು ಶಾಲೆಗೆ ಸೇರೋಕ್ಕೆ ಮುನ್ನನೇ ನೃತ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದು. ನಮ್ಮ ತಾಯಿ ಕರ್ಕೊಂಡೋಗಿ ಸೇರಿಸಿದ್ದು. ಸೊ ಅದಾದ ನಂತರ ಶಾಲೆಗೆ ಸೇರಿದ್ದು. ನನಗೆ ಶಾಲೆ ನೃತ್ಯ ಎರಡೂ ಏನು ಅಷ್ಟು ವ್ಯತ್ಯಾಸವಾಗಿ ಕಾಣಿಸ್ಲಿಲ್ಲ, ಎರಡೂ ಜೊತೆಗೆ ಹೋಗ್ತಾ ಬಂತು. ಒಂದು ಸತಿ ಏನಾಯಿತು ಅಂದರೆ, 10ನೇ ಕ್ಲಾಸ್ ಬಂದಾಗ ಮಾತ್ರ ಸ್ವಲ್ಪ ಅಲ್ಲೊಂದು ಒಂದು ಬ್ರೇಕ್ ತೊಗೊಂಡಿದ್ದಾಗಲಿ ಆಯಿತು, ಒಂದು 6 ಮಂತ್ಸ್ ಅಷ್ಟೇ. ಅದಾದ ನಂತರ ಕಲೆ ಮತ್ತೆ ನನ್ನ ಕೈ ಬೀಸಿ ಕರೀತು, ಮತ್ತೆ ನಾನು ನಮ್ಮ ಗುರುಗಳ ಹತ್ರ ಹೋಗಿ ಮತ್ತೆ ನನ್ನ ಪಾಠಗಳನ್ನ ಮುಂದುವರಿಸ್ತಾ ಬಂದೆ. ಆಮೇಲೆ ಡಿಗ್ರಿ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ತುಂಬಾ ಕಾರ್ಯಕ್ರಮಗಳು ನಮ್ಮ ಗುರುಗಳ ಜೊತೆ ನಮ್ಮ ಟೀಮಲ್ಲಿ ತುಂಬಾ ಮಾಡ್ತಾಯಿದ್ದೆ ನಾನು. ಆದರೂ ಸಹ ನಾನು ನೃತ್ಯದ ಕಡೆ ತುಂಬ ಆಸಕ್ತಿ ಇದ್ದಿದ್ದರಿಂದ ನಾನು ಎರಡನ್ನೂ ಮೇಂಟೈನ್ ಮಾಡೋದಕ್ಕೆ 100% ಪ್ರಯತ್ನ ಪಡ್ತಾ ಇದ್ದೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ನಾನು ಮಿಸ್ ಆದೆ ಅಂತ ಇಲ್ವೇ ಇಲ್ಲ, ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದೆ ನಾನು. ಚೇತನ್ ಅವರೇ, ತಾವು ಹೇಳಬೇಕು, ಇವಾಗ ಅವರಿಗೆ ಅಮ್ಮ ಅಪ್ಪ ಎಲ್ಲರೂ ಸಹಕಾರ ನೀಡ್ತಿದ್ರು, ತಮಗೆ ಅಪ್ಪ ಮಾತ್ರ ಇದ್ದಿದ್ದು, ಅಮ್ಮ ಇರಲಿಲ್ಲ ಅಂತ ತಾವು ಹೇಳಿದ್ರಿ, ತೀರ್ಕೊಂಡ್ರು ಅಂತ? ಇಲ್ಲ, ನಾನು 5th ಸ್ಟ್ಯಾಂಡರ್ಡಲ್ಲಿದ್ದಾಗ ನನ್ನ ತಾಯಿ ತೀರ್ಕೊಂಡಿತ್ತು. ಬಟ್ ದೇವರ ಒಂದು ಕೃಪೆ, ಆ ತಾಯಿ ತೀರ್ಕೊಂಡ್ರು ನಮ್ಮ ತಂದೆ ಮತ್ತೊಬ್ಬರನ್ನ
ತಾಯಿನ ನನಗೋಸ್ಕರ ತಂದು ಕೊಡ್ತಾರೆ. ಸೊ ಹಾಗಾಗಿ ನನಗೆ ತಾಯಿ ಇಲ್ಲದೆ ಹೋದ್ರು ಅಂತ ಒಂದು ಇದು, ಆ ನನ್ನ ತಾಯಿನ ಗುಣನ ಇನ್ನೊಬ್ರು ನನಗೆ ಅದೇ ರೀತಿ ತುಂಬ್ತಾರೆ. ಸೊ ಹಾಗಾಗಿ ಕಷ್ಟ ಅಂತ ಏನೂ ಆಗಲಿಲ್ಲ. ಯಾಕೆಂದರೆ ತಾಯಿ ಅಂದರೆ ಒಂದು ಏನು ಪ್ರೀತಿ ಕೊಡಬೇಕೋ ಅದನ್ನು ನನ್ನ ಚಿಕ್ಕಮ್ಮ ಅಂತ ಹೇಳಲ್ಲ, ನನ್ನ ಅಮ್ಮನೇ ಅವರು. ಸೊ ಅವರು ನನಗೆ ಕೊಡ್ತಾ ಬಂದರು. ಹಾಗಾಗಿ ಏನು ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಖಂಡಿತ ನಮ್ಮ ತಾಯಿಯ ಒಂದು ಪ್ರೀತಿ ಒಲವು ಅದು ಇವತ್ತೂ ಆಶೀರ್ವಾದದ ರೂಪದಲ್ಲಿ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ. ಈ ಕಲಾವಿದರ ಬದುಕು ಅಂತ ಹೇಳಿದ್ರೆ ತಾವು ಹೇಳ್ತೀರಿ, ನಾನು ಶಾಸ್ತ್ರೀಯವಾಗಿ ನೃತ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾಟ್ಯ ಇನ್ಸ್ಟಿಟ್ಯೂಟಲ್ಲಿ ಅಂತ, ಆಮೇಲೆ ಮಾಸ್ಟರ್ಸ್ ಮಾಡ್ತೀರಿ. ಈ ಆರಂಭದ ದಿನಗಳಿದೆಯಲ್ಲ, ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ, ಕಲೆ ದುಡ್ಡು ಹುಟ್ಟಿಸುತ್ತಾ ಅಂತ. ನಿಮ್ಮ ಸುತ್ತಮುತ್ತಲೂ ನಾವೇನೋ ಒಂದು ಹಾದಿಲಿ ಹೋಗ್ಬೇಕಾದ್ರೆ ನಮಗೆ ಗೊತ್ತಿರುತ್ತೆ, ನಾವು ಕನಸಿನ ಹಾದಿ ಹಿಂದೆ ಓಡ್ತಾ ಇರ್ತೀವಿ. ಬಟ್ ಜನದ ಆಲೋಚನೆನೂ ಕೂಡ ನಮ್ಮ ಮೇಲೆ ಇದ್ದಾಗ ನಮಗೆ ಬಹಳ ಸಾರಿ ಅದು ಕಾಡೋದಿದೆ. ಹೌದಾ, ಇದರಿಂದ ಬದುಕು ಸಾಧ್ಯ ಅಂತ ತಮ್ಗೆ ಯಾವತ್ತಾದ್ರೂ ಆತರ ಪ್ರಶ್ನೆ ಮೂಡಿತ್ತಾ? ಇಲ್ಲ, ಪ್ರಶ್ನೆ ನನಗಂತೂ ಖಂಡಿತ ಇರಲಿಲ್ಲ. ಬಿಕಾಸ್ ಯಾಕೆಂದ್ರೆ ನಮ್ಮ ಸುತ್ತಮುತ್ತಲ ಇರೋರಿಗೆ ಅದು ಖಂಡಿತ ಇತ್ತು. ಎಸ್ಪೆಷಲಿ ರಿಲೇಟಿವ್ಸ್ ಅಂತ ಏನು ಹೇಳ್ತೀವಿ, ಅಥವಾ ನಮ್ಮ ತಂದೆಗೂ ಅದು ಒಂದು ಸ್ವಲ್ಪ ಕಾಡಿತ್ತು ಅಂತ ಅಂದ್ಕೊಳ್ತೀನಿ. ಆದರೆ ಅಟ್ ಅ ವೆರಿ ಯಂಗ್ ಏಜ್ ನಾನು ಡಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಾ ಬೇರೆ ಗುರುಗಳ ಒಂದು ನೃತ್ಯ ಸಂಯೋಜನೆಯಲ್ಲಿ ನಾನು ನರ್ತಿಸ್ತಿದ್ದೆ. ಸೊ ಹಾಗಾಗಿ ರೆಮ್ಯುನರೇಷನ್ ಅನ್ನೋದು ಇದ್ದೇ ಇತ್ತು. ಸೊ ನೀವೇ ಹೇಳಿದಾಗೆ ಪುರುಷ ಕಲಾವಿದರು ತುಂಬ ಕಡಿಮೆ ಇದ್ದರು. ಆವಾಗ ಬೇರೆ ನೃತ್ಯ ಶಾಲೆಗಳಲ್ಲಿ ನಮ್ಮನ್ನು ಕರೆಸ್ಕೊಂಡು ಅವರ ಒಂದು ಇದರಲ್ಲಿ ನೃತ್ಯ ಸಂಯೋಜನೆಗಳೆಲ್ಲ ನಮ್ಮನ್ನು ಬಳಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ನಾಟ್ ಇನ್ ಅ ವೆರಿ ಬಿಗ್ ವೇ, ತುಂಬ ದೊಡ್ಡ ರೀತಿ ಏನು ಸಂಪಾದನೆ ಮಾಡ್ತಿರ್ಲಿಲ್ಲ. ಆದರೆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಏನು ಬೇಕು, ನನ್ನ ತಂದೆ ತಾಯಿಯರಿಗೆ ಒಂದು ತೊಂದರೆ ಕೊಡ್ದಿರಾ ನನ್ನ ಜೀವನ ನಾನು ಕಟ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ಖಂಡಿತ ಇತ್ತು. ಮುಂದೆ ನಾನು ಚಂದ್ರಪ್ರಭಾ ಇಬ್ಬರು ನೃತ್ಯ ಮಾಡೋಕ್ಕೆ ಶುರು ಮಾಡೋ ಹೊತ್ತಿಗೆ ಇಬ್ಬರು ಈ ಕ್ಷೇತ್ರದಲ್ಲಿ ದೇವ್ರ ದಯೆ ಗುರು ಕೃಪೆಯಿಂದ ಒಂದು ಹೆಸರು ಮಾಡಿದ್ರಿಂದ ಹಲವಾರು ಕಾರ್ಯಕ್ರಮಗಳು ನಮ್ಮನ್ನು ಹುಡ್ಕೊಂಡು ಬಂತು ಅಂತಲೇ ಹೇಳ್ಬೋದು. ಈವರೆಗೂ ತುಂಬ ಅಪ್ಲೈ ಮಾಡಿರೋವಂಥ ಕಾರ್ಯಕ್ರಮಗಳು ತುಂಬ ಕಮ್ಮಿ. ಆರ್ಗನೈಸರ್ಸೇ ನಮ್ಮನ್ನು ಕಾಲ್ ಮಾಡಿ ಈ ಥರ ಕಾರ್ಯಕ್ರಮ ಮಾಡಿಕೊಡಿ ಅಂತ ಕೇಳಿರೋ ಅಂತಹದ್ದೇ ಹೆಚ್ಚು. ಸೊ ಹಾಗಾಗಿ ಆದರೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ನಿಮಗೆ ಮುಂಚೆನೇ ಹೇಳಿದೆ, ಇದನ್ನು ಮಾಡಿದ್ರೆ ಇದಾಗತ್ತೆ, ಇದು ಮಾಡಿದ್ರೆ ಇಷ್ಟು ಸಂಪಾದನೆ ಮಾಡ್ತೀವಿ ಅಂತ ಇಬ್ಬರು ಮನಸ್ಸಿನಲ್ಲೂ ಯಾವತ್ತೂ ಇರಲಿಲ್ಲ. ಈ ಕೆಲಸ ಮಾಡಬೇಕು, ಈ ವಿದ್ಯೆ ಕಲಿಬೇಕು, ಇದರಲ್ಲಿ ನಮಗೆ ಸಂತೋಷ ಸಿಗ್ತಿದೆ ಅನ್ನೋದು ಮಾತ್ರ ಇತ್ತೆ ಹೊರತು ಇದರಿಂದ ನಮ್ಗೆ ಏನು ಸಿಗುತ್ತೆ, ಇದರಿಂದ ಲಾಭ ಏನು ಅಂತ ಖಂಡಿತ ನಾವಿಬ್ಬರು ಯೋಚನೆ ಮಾಡಿದವರೇ ಇಲ್ಲ. ಆದರೆ ಆ ಕಲಾ ಸರಸ್ವತಿ ಮತ್ತು ಆ ನಟರಾಜ ಸ್ವಾಮಿ ನಮ್ಮನ್ನು ಯಾವತ್ತೂ ಆ ಕಷ್ಟಪಡೋ ಅಂಥ ಪರಿಸ್ಥಿತಿ ತಂದು ಕೊಡಲೇ ಇಲ್ಲ ನಮಗೆ. ಸೊ ಈವನ್ ಕರೋನಾ ಟೈಮಲ್ಲೂ ಸಹ ಆನ್ಲೈನ್ನಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಮಾಡಿ ನಮ್ಮ ಒಂದು ಏನು ನೃತ್ಯದಿಂದ ನಾವು ಸೇವೆ ಮಾಡೋಕ್ಕೆ ಸಾಧ್ಯನೋ ಆ ನೃತ್ಯ ನಮ್ಗೆ ಏನು ಕೊಡ್ಬೋದೋ ಅದೆಲ್ಲ ಕೊಟ್ಟಿದೆ. ಸೊ ಹಾಗಾಗಿ ಆ ಥರ ಫೈನಾನ್ಷಿಯಲ್ ಕನ್ಸ್ಟ್ರೇನ್ ಅನ್ನೋದು ಯಾವತ್ತೂ ನಮಗೆ ಬರಲಿಲ್ಲ. ಬಟ್ ಶುರುನಲ್ಲಿ ಖಂಡಿತ ಯಾವುದೇ ಕಲಾವಿದ ಆಗಲಿ ಇದರಲ್ಲಿ ತುಂಬ ಹೆಚ್ಚು ದುಡಿಬೋದು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ತೀರ. ಕಲೆಯ ಹಾದಿಯಲ್ಲಿ ಹೋದರೆ ಆ ಪರಿಶ್ರಮ ಸರಿಯಾದ ರೀತಿಯಲ್ಲಿದ್ದರೆ ಖಂಡಿತ ಲಕ್ಷ್ಮಿ ಸರಸ್ವತಿಯನ್ನು ಹಿಂಬಾಲಿಸ್ತಾಳೆ ಅನ್ನೋದು ನನ್ನ ಒಂದು. ಓಕೆ, ಚಂದ್ರಪ್ರಭಾ ಅವರ ಚೇತನ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಮುಂದಿನ ಪ್ರಶ್ನೆಗೂ ಈಗಲೇ ಆನ್ಸರ್ ಕೊಟ್ಬಿಟ್ರು. ಆದರೆ ತಾವು ಹೇಳಬೇಕು, ಚಂದ್ರಪ್ರಭಾ ಅವರ ಬದುಕಿಗೆ ಚೇತನ ಬಂದಿದ್ದು ಯಾವಾಗ ಅಂತ. ಅದು ಸ್ವಲ್ಪ ಮುಂದಿನ ದಿನಗಳಲ್ಲಿ, ಅಂದರೆ ನಂದು ಡಿಗ್ರಿ ಮುಗಿಸಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಪದವಿ ಮಾಡ್ತಾ ಇದ್ದೆ ಭರತನಾಟ್ಯದಲ್ಲಿ. ಆವಾಗ ಚೇತನ್ ಹೇಳಿದಾಗೆ ನಮ್ಮ ಶಾಲೆಯಲ್ಲಿ ಗಂಡು ಮಕ್ಕಳು ಡಾನ್ಸ್ ಮಾಡುವಂಥ ಯಾರೂ ಗಂಡು ಮಕ್ಕಳು ಇರಲಿಲ್ಲ. ಹಾಗಾಗಿ ಹೊರಗಡೆಯಿಂದ ಗಂಡು ಮಕ್ಕಳನ್ನ ಕರೆಸ್ಕೊಳ್ತಾ ಇದ್ರು. ಹೀಗೆ ಡಾನ್ಸ್ ಮಾಡ್ತಾ ಗ್ರೂಪ್ಗಳಲ್ಲಿ ಮಾಡ್ತಾ ಪರಿಚಯ ಆಯಿತು, ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಆಯಿತು. ಹಾಗೆ ಸ್ವಲ್ಪ ನಮ್ಮ ಒಂದು ಸ್ನೇಹ ಬೆಳೀತು. ಅದಾದಮೇಲೆ ಇಬ್ಬರದು ಒಂದು ಡಾನ್ಸಲ್ಲೇ ಮುಂದುವರಿಬೇಕು ಅನ್ನೋ ಒಂದು ಏನಿದೆ ಅದು ಥಾಟ್ ಒಂದೇ ಆಗಿದ್ರಿಂದ ನಾವಿಬ್ಬರು ಒಟ್ಟಿಗೆ ಮೂವ್ ಮಾಡೋದಕ್ಕೆ
ಅನುಭವ ಆಯಿತು ನಮಗೆ. ಇಟ್ಸ್ ಆಲ್ವೇಸ್ ಟೂ ಸೈಡ್ಸ್ ಸ್ಟೋರಿಗೆ. ನಿಮ್ಮ ಸೈಡ್ ಆಫ್ ಸ್ಟೋರಿ ಹೇಳಿ. ಆ್ಯಕ್ಚುಲಿ ನಾನು ಅವ್ರು ಹೇಳಿದಾಗೆ ಅವರ ಗುರುಗಳು ಶ್ರೀಮತಿ ಮಂಜುಳಾ ಪರಮೇಶ್ ಅವರು ನೃತ್ಯ ಸಂಯೋಜನೆಯಲ್ಲಿ ಮಾಡಬೇಕು ಅಂತ ಹೋದಾಗ ಇವರ ಪರಿಚಯ ಆಯಿತು ನನಗೆ. ಇವ್ ಪರಿಚಯ ಆದ ವಿವರ್ ಗುಡ್ ಫ್ರೆಂಡ್ಸ್. ತುಂಬಾ ಒಳ್ಳೆಯ ವರ್ಷಗಳ ಹಿಂದಿನ ಮಾತಾ? ಇಲ್ಲ, 20 ವರ್ಷಗಳ ಹಿಂದಿನ. ಸೊ ಒಳ್ಳೆಯ ಸ್ನೇಹಿತರಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ದೇರ್ ವಾಸ್ ಅ ಟೈಮ್ ಪ್ರತಿದಿನ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ನೋಡಿದ್ರೆ ನಮ್ಮಿಬ್ರು ಫೋಟೋಸ್ ಇರ್ತಾ ಇತ್ತು. ಸೊ ಅಷ್ಟು ಕಾರ್ಯಕ್ರಮಗಳು ಮಂಜುಳಾ ಪರಮೇಶ್ ಮೇಡಮ್ ಕ್ಲಾಸಲ್ಲಿ ನಡೀತಿತ್ತು. ಆ್ಯಂಡ್ ಅದರಲ್ಲಿ ನಾವಿಬ್ರು ಮುಂಚೂಣಿಯಲ್ಲಿ ಇದ್ದು ಆ ಥರ ಒಂದು ಹಾಗೆ ಸ್ನೇಹ ಮುಂದುವರಿತಾ ಬಂದಾಗ ನಾನು ಆಕೆಗೆ ಕೇಳಿದೆ, ಈ ಹೇಗೆ ನಾವಿಬ್ರು ಮದುವೆ ಯಾಕೆ ಆಗಬಾರ್ದು ಅಂತ. ಸೊ ಅಲ್ಲಿಂದ ಒಂದು ಥಾಟ್ ಪ್ರೋಸೆಸ್. ಶಿ ಟುಕ್ ಟೈಮ್ ಬಟ್ ಒಪ್ಕೊಂಡ್ರು. ಒಪ್ಕೊಂಡಿದ್ದ ದಿನ ಹೇಗಿತ್ತು ಅಂದರೆ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಈ ರೀತಿ ಎಲ್ಲ ಏನೂ ಹೇಳಲಿಲ್ಲ. ನಾ ಕೇಳಿದ್ದೆ ನನ್ನನ್ನು ಮದುವೆ ಆಗ್ತೀರಾ ಅಂತ ಹೇಳ್ಬಿಟ್ಟು. ಸೊ ಅವರು ಹಾಗೆ ಒಪ್ಕೊಂಡ್ರು. ಅಲ್ಲಿಂದ ಇನ್ನು ಮುಂದೆ ಇಟ್ ವಾಸ್ ಅ ವೆರಿ ಫ್ರೂಟ್ಫುಲ್ ಜರ್ನಿ. ಯಾಕೆಂದರೆ ಕಲೆಗೋಸ್ಕರ ಮದುವೆ ಆದವರು ನಾವಿಬ್ರು. ಸೊ ಹಾಗಾಗಿ ಇನ್ನು ಮುಂದೆ ಕಲೆಗೋಸ್ಕರನೇ ನಾವು ಮುಂದೆ ಬಂದ್ವಿ. ನಿಮ್ಮಿಬ್ಬರ ಜೋಡಿ ನೋಡಿ ವಿಶೇಷತೆ. ಒಬ್ರು ಸ್ವಲ್ಪ ಕಡಿಮೆ ಮಾತಾಡ್ತಾರೆ, ಸ್ವಲ್ಪ ಮುಚ್ಚಿದ್ರೆ. ನಾನು ಅಂದ್ಕೊಂಡೆ ನಿಮ್ಮ ಸಂಸ್ಥೆ ಎಲ್ಲ ಆರಂಭ ಆಗಿ 15 ವರ್ಷ, ನೀವೇ ಒಂದು 25-30 ವಯಸ್ಸು ತರ ಕಾಣಿಸ್ತೀವಿ. 20 ವರ್ಷದ ಹಿಂದಿನ ಪರಿಚಯ ಅಂತಾರಲ್ಲಪ್ಪ ಹೇಗೆ ಅಂತ. ಮೇಡಮ್ ಸ್ವಲ್ಪ ಕಡಿಮೆ ಮಾತಾಡಿದ್ರೆ ತಾವು ಅದನ್ನ ಜಸ್ಟಿಫೈ ಮಾಡ್ತೀರಿ, ಎಕ್ಸ್ಪ್ಲನೇಷನ್ ಕೊಡ್ತೀರಿ. ಒಂದು ವಾಕ್ಯ ಪ್ರಬಂಧ ತರ ಇದೆ. ಸೊ ತಮಗ್ ಕೇಳ್ತೀನಿ ನಾನು, ನಮ್ಮಲ್ಲಿ ಕಲೆ ಅಂತ ಬಂದಾಗ ಮೊದಲಿದ್ದಂತಹ ಪ್ರಾಶಸ್ತ್ಯತೆ ಏನಿತ್ತು, ಆಗ ಈ ಮಾಧ್ಯಮಗಳು ಕಡಿಮೆ ಇತ್ತು, ನಾವು ಹೊರಹೊಮ್ಮೋಕೆ ಕಡಿಮೆ ಆಗ್ತಾ ಇತ್ತು. ಯಾರೋ ಒಬ್ರು ದೂರದರ್ಶನದಲ್ಲಿ ಒಂದು ಧಾರಾವಾಹಿಲಿ ಕಾಣಿಸ್ಕೊಂಡು ಅಂತ ಹೇಳಿದ್ರೆ ನನಗೆ ಯಾರೋ ಹೇಳ್ತಾ ಇದ್ರು, ಹೂ ತಗೊಳಕ್ ಹೋದ್ರೆ ಹೂ ಫ್ರೀ, ಕಾಫಿ ಫ್ರೀ ಅಂತ. ಅಂದ್ರೆ ಕಲೆಗೆ ಅಷ್ಟು ಜನ ಬೆಲೆ ಕೊಡ್ತಾ ಇದ್ರು, ಜೊತೆ ಕಲಾವಿದರನ್ನ ಅಷ್ಟು ಆತ್ಕೊಳ್ತಾ ಇದ್ರು. ಬದಲಾದ ಕಾಲಮಾನಕ್ಕೆ ಭರತನಾಟ್ಯಕ್ಕೆ ಇದ್ದಂತಹ ಪ್ರಾಶಸ್ತ್ಯತೆ ಅಥವಾ ಆಡಿಯನ್ಸ್ ಹಾಗೆ ಇದ್ದಾರೆ ಅಂತ ಅನ್ಸುತ್ತೆ ತಮಗೆ? ಖಂಡಿತ ಇದ್ದಾರೆ. ಈ ಶಾಸ್ತ್ರೀಯ ನೃತ್ಯ ಕಲೆನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಒಂದು ವಿದ್ವತ್ ಇರಬೇಕು. ಎಲ್ಲರಿಗೂ ಅರ್ಥ ಆಗಲ್ಲ, ಯಾಕೆಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಳವಡಿಸ್ಕೊಂಡು ನೃತ್ಯ ಮಾಡ್ತೀವಿ. ಹಾಗೆ ಭರತನಾಟ್ಯದಲ್ಲಿ ಮುದ್ರೆಗಳನ್ನು ಅರ್ಥ ಮಾಡ್ಕೋಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ನ ಕನೆಕ್ಟ್ ಆಗಬೇಕು. ಸೊ ಇದಕ್ಕೆ ಆದಂತಹ ರಸಿಕರು ಬೇಕು. ಆ ಥರ ರಸಿಕರು ತುಂಬ ಜನ ಈಗಲೂ ಇದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಟಿಕೆಟ್ ಕೊಂಡ್ಕೊಂಡು ನೃತ್ಯ ನೋಡೋಕ್ಕೆ ಬರುವಂಥವರು ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಕೊಂಡು ಹೇಗೆ ಮಾಲ್ಸ್ಗೆ ಹೋಗ್ತೀವೋ ಆ ರೀತಿ ಶಾಸ್ತ್ರೀಯ ನೃತ್ಯಕ್ಕೂ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಹೌಸ್ಫುಲ್ ಶೋಸು ನಡೀತಾ ಇದೆ. ಸೊ ಈಗಿನ ದಿನಗಳಲ್ಲೂ ಶಾಸ್ತ್ರೀಯ ನೃತ್ಯಕ್ಕೆ, ಅದು ಭರತನಾಟ್ಯ ಆಗ್ಬೋದು, ಕಥಕ್ ಆಗ್ಬೋದು, ಯಾವುದೇ ನೃತ್ಯಗಳಾಗ್ಬೋದು, ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಯಾತಕ್ಕೆ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಭಾರತೀಯ ನೃತ್ಯ ಸಂಸ್ಕೃತಿ ಹೇಗೆ ಅಂದರೆ ಒಂದು ಆಲದ ಮರದ ಥರ ಬೇರೂರಿದೆ. ಆ ಒಂದು ಸಂಸ್ಕೃತಿ ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಂದನೇ ಈ ನೃತ್ಯ ಕಲ್ತ್ಕೊಂಡು ಬಂದರೆ ಮೊದಲು ಅವ್ರು ಕಲಿಯೋದು ಶಿಸ್ತು. ಆ ಶಿಸ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದರೆ ಯಾವುದು ನಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಇವಾಗ ಬೇರೆ ಒಂದು ಓದಿನಲ್ಲಿ ಇವಾಗ ಒನ್ ಸೈಡ್ ಆಫ್ ದ ಬ್ರೈನ್ ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ಬಟ್ ನೀವು ಯಾವುದೇ ರೀತಿಯ ಒಂದು ಕಲಾವಿದರಿಗೆ ಬೋತ್ ದ ಸೈಡ್ಸ್ ಆಫ್ ದ ಬ್ರೈನ್ಸ್ ವರ್ಕ್ ವೆರಿ ಈಸಿಲಿ. ಆ್ಯಂಡ್ ನಾವು ಹೇಗೆ ಅಂತ ಹೇಳಿದ್ರೆ ಮುಖ ದ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಕೈಕಾಲಿನ ಚಲನೆಗಳಾಗ್ಬೋದು, ಸಂಗೀತ ಕೇಳಿಸ್ಕೊಳ್ಳೋದಾಗ್ಬೋದು, ತಾಳನ ಕಾಲಲ್ಲಿ ನುಡ್ಸೋದಾಗ್ಬೋದು, ಇದೆಲ್ಲನೂ ಸೈಮಂಟೇನಿಯಸ್ ಆಗಿ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಚುರುಕುತನ ಎಲ್ಲ ಪ್ರತಿಯೊಂದು ಅಂಗಗಳು ಸ್ಪಂದಿಸಬೇಕು. ಸೊ ಹಾಗಾಗಿ ಕ್ಲಾಸಿಕಲ್ ಡ್ಯಾನ್ಸ್ ಗಿವ್ಸ್ ಅ ಲಾಟ್ ಆಫ್, ಇವಾಗ ನೀವು ಕೇಳಿದ್ರಿ ನೀವು ಇಷ್ಟು ಚಿಕ್ಕವ್ರ ಥರ ಕಾಣಿಸ್ತೀರಾ ಅಂತ, ಅದಕ್ಕೆ ಈ ನಮ್ಮ ನೃತ್ಯನೇ ಕಾರಣ. ಯಾಕೆಂದರೆ ಮನಸ್ಸು ಸಂತೋಷವಾಗಿರುತ್ತೆ, ಯಾವಾಗೂ ಅದರಲ್ಲೇ ಮುಳುಗಿರ್ತೀವಿ. ಆವಾಗ ಭಾವನೆಗಳು ಅದೇ ರೀತಿ ಇರುತ್ತೆ, ಮತ್ತು ನಾವು ಅದೇ ರೀತಿ ಕಾಣಿಸ್ತೀವಿ ಅಂತ
ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾನು ತುಂಬಾ ಸರಿ ಗಮನಿಸ್ತಿರ್ತೀನಿ ಭರತನಾಟ್ಯ ಕಲಾವಿದರಿಗೆ ಕೋಪನೇ ಬರೋದಿಲ್ವಾ ಅಂತ. ನವರಸಗಳು ಬರ್ತವೆ. ಓಕೆ, ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು ನೋಡಿ. ಇಬ್ರು ಕೂಡ ನವರಸಗಳನ್ನ ಅಭಿನಯಿಸಿ ತೋರಿಸಬಹುದಾ? ಆಕೆ ಮಾಡ್ತಾರೆ. ನಾನು ಈಗಾಗ್ಲೇ ಒಂದು ಹಾಡನ್ನ ಇದು ಮಾಡಿದೆ. ಸೊ ಶೃಂಗಾರ. ಹಾಸ್ಯ, ಅದ್ಭುತ, ಬೀಭತ್ಸ್ಯ, ವೀರ, ಹೀಗೆ ಹಲವಾರು ಎಕ್ಸ್ಪ್ರೆಷನ್ಸ್ ಈಸಿಯಾಗಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅಷ್ಟು ವರ್ಷಗಳು ಅದರಲ್ಲೇ ಮಿಂದಿರ್ತೀವಿ. ಈ ಎಕ್ಸ್ಪ್ರೆಷನ್ಸ್ ಆಕೆ ತೋರಿಸ್ತಾ ಇರ್ಬೇಕಾದ್ರೆ ನಮ್ಮನೆ ಒಂದು ಸಿಚುವೇಶನ್ ನಾನು ಹೇಳ್ತೀನಿ. ವೆರಿ ಈಸಿ ಟು ಗೆಸ್ ಅ ಕ್ಲಾಸಿಕಲ್ ಡಾನ್ಸರ್ ಅಂತ ಹೇಳ್ತಾರೆ, ಅದು ಚಂದ್ರಪ್ರಭನ್ ವಿಷಯದಲ್ಲಿ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಶಿ ಸೋ ಎಕ್ಸ್ಪ್ರೆಸಿವ್ ಆನ್ ಸ್ಟೇಜ್, ಆದ್ರೆ ಮನೆಯಲ್ಲಿ ನಾನು ಏನಾದ್ರೂ ಕಂಡಿಡಿಬೇಕು ಅಂತ ಹೇಳಿದ್ರೆ ಆಕೆಯ ಮೌನ ಮುಂದೆ ಬರುತ್ತೆ. ಸೊ ಶಿ ಇವಾಗ ಏನಾದ್ರೂ ಒಂದು ಸರಿ ಇಲ್ಲ ಅಂತ ಅಂದ್ರೆ ಆಕೆ ಮೌನಕ್ಕೆ ಜಾರ್ತಾಳೆ. ಯಾಕೆ ನೀನು ಮೌನವಾಗಿಯೇ ಉಳಿದು ಬಿಟ್ಟೆ ಅಂತ. ಹೀಗೆ ಒಂದು ಇದರಲ್ಲಿ ಒಂದು ಜಾವಳಿ ಪ್ರಸ್ತುತ ಪಡಿಸಿದ್ವಿ ನಾವು. ಅದರಲ್ಲಿ ಕಾಂಟ್ರಾಸ್ಟ್, ಕುಂದು ಕಾಣದ ಸುಂದರ ಕಾಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಂದದ ಒಡವೆ, ಕುಂದನದ ಒಡವೆ ಏತಕೆ ಅಂತ ಹೇಳ್ಬಿಟ್ಟು. ಸೊ ಹೆಂಗಸರು ಅಂತ ಹೇಳಿದ್ರೆ ತುಂಬಾ ಆಸೆಗಳಿರತ್ತೆ, ಬಟ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹರ್. ಶಿ ಲಿವ್ಸ್ ಇನ್ ಅ ವೆರಿ ಲಿಮಿಟೆಡ್ ವೇ. ಏನಕ್ಕೂ ಆಸೆ ಪಡೋ ಅಂತ ಪತ್ನಿನೇ ಅಲ್ಲ ಅಂತ ಹೇಳ್ಬೋದು. ಓನ್ಲಿ ಥಿಂಗ್ ಶಿ ಲೈಕ್ಸ್ ಇಸ್ ಡಾನ್ಸ್. ಓಕೆ, ನಮ್ಮ ತಂತ್ರಜ್ಞರ ತಂಡ ಕೇಳ್ತಿದ್ದಾರೆ, ಚಂದ್ರಪ್ರಭಾ ಅವ್ರದ್ದು ಎಕ್ಸ್ಪ್ರೆಷನ್ಸ್ ನೋಡಿದ್ವಿ, ಚೇತನ್ ಅವರು ಕೂಡ ನವರಸಗಳನ್ನು ತೋರಿಸಲೇಬೇಕು ಅಂತ. ಶೃಂಗಾರ, ಹಾಸ್ಯ, ಕರುಣ, ಭಯಾನಕ, ರೌದ್ರ, ಶಾಂತ. ಓಕೆ, ಅಂದ್ರೆ ಈ ಒಂದು ಭರತನಾಟ್ಯ ಅಂತ ಬಂದಾಗ ನೋಡಿ ಅವ್ರ ಕಣ್ಣಲ್ಲೇ ಮಾತನಾಡ್ತಾರೆ, ಭಾವನೆಗಳು ಎಷ್ಟು ಸೊಗಸಾಗಿ ಹೊರಹೊಮ್ಮುತ್ತೆ. ಅಂದ್ರೆ ನಾವು ನೃತ್ಯ ತಾಳ ತಾವು ಹೇಳ್ತೀರಿ, ಎಲ್ಲ ಬಗೆಯ ಅಂಗಗಳಲ್ಲೂ ಕೂಡ ನಾವು ಕಲೆಯನ್ನ ಜೀವಿಸ್ತೀವಿ ಅಂತ, ಅದು ನಿಜಕ್ಕೂ ಸತ್ಯ ಅಂತ. ದೂರದರ್ಶನಕ್ಕೂ ತಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ ತಾವು ಬಂದಾಗ, ನನಗಿಂತ ನೀವು ದೂರದರ್ಶನಕ್ಕೆ ಹಳಬ್ರು ಅಂತ. ದೂರದರ್ಶನ ಜೊತೆಗೆ ಇದು ಕೊಟ್ಟಿರುವಂತಹ ಹೆಸರು, ಮಾನ್ಯತೆ ಬಗ್ಗೆ ತಾವು ಮಾತನಾಡೋದಾದ್ರೆ? ಇಬ್ರು ದೂರದರ್ಶನದ ಮಾನಿತ ಕಲಾವಿದರು, ಭರತನಾಟ್ಯ ಮತ್ತು ಕೂಚಿಪುಡಿ ಎರಡರಲ್ಲೂ ಮಾನಿತ ಕಲಾವಿದರು. ಹಾಗೆ ಅದಕ್ಕಿಂತ ಮುಂಚೆಯಿಂದಲೂ ಸಹ ಈಗ ನನ್ನ ಗುರುಗಳಾದ ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರು ಅಷ್ಟರತ್ನಗಳು ಅಂತ ಹೇಳ್ಬಿಟ್ಟು ಒಂದು ನೃತ್ಯ ರೂಪಕನ ದೂರದರ್ಶನದಲ್ಲಿ ಮಾಡಿದ್ರು. ಅಲ್ಲಿ ಮತ್ತೆ ಗುರುಗಳಾದ ಮಂಜುಳಾ ಪರಮೇಶ್ ಅವರು ಮಧುರ ಮಧುರವಿ ಮಂಜುಳ ಗಾನ, ನಮ್ಮ ಮಹೇಶ್ ಜೋಶಿ ಅವ್ರನ್ನ ನೆನೆಸ್ಕೋಬೇಕು. ಯಾಕೆಂದರೆ ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಚಂದ್ರಪ್ರಭಾ ನರ್ತಿಸಕ್ಕೆ ಮಹೇಶ್ ಜೋಶಿ ಅವರು ಕಾರಣ. ಹಾಗೆ ಡಾನ್ಸ್ನ ಪ್ರೊಡ್ಯೂಸರ್ ಆಗಿ ದೂರದರ್ಶನದಲ್ಲಿ ಶಾರದಾ ಮೇಡಮ್ ಅಂತ ಇದ್ರು, ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಈಗಲೂ ಶಿವರಾತ್ರಿ ಬಂದರೆ ಚಂದ್ರಪ್ರಭನ್ ಡ್ಯಾನ್ಸು ದೂರದರ್ಶನದಲ್ಲಿ ಬರ್ತಿದೆ ಅಂತ ಹೇಳ್ಬಿಟ್ಟು ಕಾಲ್ ಬರುತ್ತೆ. ಹಾಗೆ ಹಲವಾರು ಸಂದರ್ಭದಲ್ಲಿ ಮಧುರ ಮಧುರವಿ ಮಂಜುಳ ಗಾನ ಎಪಿಸೋಡ್ಸ್ನ ರೀಟೆಲಿಕಾಸ್ಟ್ ಮಾಡಿದಾಗ, ಮತ್ತು ಸಂಸ್ಕಾರ ರಾಮಾಯಣ ಅಂತ ಹೇಳ್ಬಿಟ್ಟು ಗುರುಗಳಾದ ಜ್ಯೋತಿ ಪಟ್ಟಾಭಿರಾಮ್ ಅವರು ಒಂದು ನೃತ್ಯ ರೂಪಕವನ್ನು ಮಾಡಿದರು. ಅದರಲ್ಲೂ ಸಹ ನಾನು ಲಕ್ಷ್ಮಣನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಸೊ ಹೀಗಾಗಿ ಹಲವಾರು ನೃತ್ಯ ರೂಪಕಗಳಲ್ಲಿ ಕಾಣಿಸ್ಕೊಂಡಿದ್ವಿ. ಮತ್ತು ದೂರದರ್ಶನ 50 years ಚಂದನ ಸೆಲೆಬ್ರೇಟ್ ಮಾಡಿದಾಗ ಸಹ ಚಂದ್ರಪ್ರಭಾ ಮತ್ತೆ ನಾನು ಗುರುಗಳಾದ ಮಂಜುಳಾ ಪರಮೇಶ್ ಅವರ ಒಂದು ಕಾರ್ಯಕ್ರಮದಲ್ಲಿ, ದೂರದರ್ಶನದ ಕಾರ್ಯಕ್ರಮದಲ್ಲಿ
ಕಾಣಿಸ್ಕೊಂಡಿದ್ವಿ. ಅದಲ್ದಿರ ಬಹಳಷ್ಟು ನೃತ್ಯ ನಾಟಕಗಳನ್ನ ಮುಂಚೆ ಮಾಡಿಸಿದ್ದಾರೆ. ಅಂದರೆ ಇವಾಗ ನಮ್ಮ ಶಾಲೆಯಿಂದ ನಮ್ಮ ಗುರುಗಳು ಮಹಾದಾನಿ ಬಲಿ, ನಾಟ್ಯರಾಣಿ ಶಾಂತಲ ಆ ಥರ ನೃತ್ಯ ನಾಟಕಗಳನ್ನೆಲ್ಲ ದೂರದರ್ಶನದಲ್ಲಿ ಪ್ರಸಾರ ಮಾಡಿದ್ದಾರೆ. ಓಕೆ, ಅಂದ್ರೆ ದೂರದರ್ಶನಕ್ಕೂ ತಮಗೂ ಒಂದು ಅವಿನಾಭಾವ ಸಂಬಂಧ ಇದ್ದೇ ಖಂಡಿತ ಖಂಡಿತ. ಅಂಡ್ ತುಂಬಾ ಮನಸ್ಸಿಗೆ ಹತ್ರವಾದಂತಹ ಒಂದು ಕಲಾವಾಹಿನಿ ಅಂತ ಹೇಳ್ಬೋದು. ಯಾಕೆಂದ್ರೆ ತುಂಬಾ ವರ್ಷಗಳಿಂದ, ಈಗಲೂ ಅಷ್ಟೇ ನೀವು ಬೇರೆ ವಾಹಿನಿಗಳಲ್ಲಿ ನೋಡಿದ್ರೆ ನಿಮ್ಗೆ ಆ ಒಂದು ಭಯ ಹುಟ್ಟಬಹುದು, ಆದ್ರೆ ಈಗಲೂ ನಿಮ್ಗೆ ದೂರದರ್ಶನದ ಒಂದು ನ್ಯೂಸ್ ನೋಡಿದ್ರೆ ಶಾಂತಿ ಇರುತ್ತೆ ಅಂಡ್ ಆ ಉದ್ರೇಕ ಇರೋದಿಲ್ಲ. ಏನ್ ಹೇಳಬೇಕು ಅದನ್ನ ತುಂಬಾ ಚೆನ್ನಾಗಿ ಜನರಿಗೆ ಮುಟ್ಟಿಸ್ತಾರೆ ಅನ್ನೋದು ನನ್ನ ಭಾವನೆ. ಮತ್ತೆ ಚಿಕ್ಕ ವಯಸ್ಸಲ್ಲಿ ಇರುವಾಗಿಂದನು ಚಿತ್ರಮಂಜರಿ ಆಗ್ಬೋದು, ಚಿತ್ರಹಾರ ಆಗ್ಬೋದು, ಮತ್ತೆ ಆ ಭಾನುವಾರ ಬಂತು ಅಂತ ಹೇಳಿದ್ರೆ 4:15 ಮೂವಿ ಅದಕ್ಕೋಸ್ಕರ ಕಾದು, ಯಾಕೆಂದ್ರೆ ಪ್ರತಿ ಒಂದೊಂದು ಭಾಷೆ ಮೂವಿನೂ ಬರ್ತಾ ಇತ್ತು. ಕನ್ನಡ ಮಾತ್ರ ಅಲ್ದಿರ 4-5 ವಾರ ಕಾದ್ರೆ ಕನ್ನಡ ಚಲನಚಿತ್ರ ಬರ್ತಾ ಇತ್ತು. ಆದ್ರೂ ಯಾವ ಭಾಷೆಯ ಚಲನಚಿತ್ರನೂ ಮಿಸ್ ಮಾಡ್ದಿರಾ ಆ 4:15 ಕೂತ್ಕೊಂಡು ದೂರದರ್ಶನದ ಮುಂದೆ ಭಾನುವಾರ ಅಂದ್ರೆ ಹಬ್ಬ 4 ಗಂಟೆ ಅಷ್ಟೊತ್ತಿಗೆ ತಯಾರಾಗಿ ಕೂತ್ಕೊಂಡ್ಬಿಡೋದು. ಹೌದೌದು, ಬಹಳಷ್ಟು ಸಿನಿಮಾ, ಈ ಗೆಜ್ಜನಾದ ಸಿನಿಮಾಗಳೆಲ್ಲ ನಾವು ದೂರದರ್ಶನದಲ್ಲೇ ನೋಡಕ್ ಹೌದು. ತಾವು ಬರೀ ಭರತನಾಟ್ಯ ಅಷ್ಟೇ ಅಲ್ಲ, ಕೂಚಿಪುಡಿ ಕೂಡ ಕಲ್ತಿದ್ದೀರಿ, ಮಾರ್ಷಲ್ ಆರ್ಟ್ಸ್ ಕೂಡ ಕಲ್ತಿದ್ದೀರಿ. ಯಾವೆಲ್ಲ ಕಲೆಯ ಪ್ರಕಾರಗಳು? ನನಗೆ ಈ ಕಥಕ್ ಭರತನಾಟ್ಯ ಎಲ್ಲ ನೋಡಿದಾಗ ಈ ವೇಷಭೂಷಣದಲ್ಲಿ ಸ್ವಲ್ಪ ವ್ಯತ್ಯಾಸ ಅನಿಸಿದಾಗ ಇದು ನೃತ್ಯ ರೂಪಕ ಬೇರೆ ಶೈಲಿ ಅಂತ ನಮಗ ಅನ್ಸುತ್ತೆ, ಅಂದ್ರೆ ಸಾಮಾನ್ಯ ಜನಕ್ಕೆ. ಆದ್ರೆ ಅದರ ಟೆಕ್ನಿಕ್ಯಾಲಿಟೀಸ್ ಗೊತ್ತಿರೋದು ನೃತ್ಯ ಕಲಾವಿದರಿಗೆ ಮಾತ್ರ. ತಮ್ಮ ಪರಿಣಿತಿ ಯಾವೆಲ್ಲ ಕ್ಷೇತ್ರದಲ್ಲಿ ಅಂತ? ಭರತನಾಟ್ಯ ಮೊದಲಿಗೆ ಪ್ರಾರಂಭ ಮಾಡಿದ್ದು, ನಂತರ ಕಥಕ್ ಅಭ್ಯಾಸ ಮಾಡಿದೆ. ಬಟ್ ನನ್ನ ಗುರುಗಳು ಡಾಕ್ಟರ್ ಮಾಯಾರಾವ್ ಅವರು ದೈವಾಧೀನರಾದ್ಮೇಲೆ ನಾನು ಕಥಕ್ನ ಮುಂದುವರಿಸಲಿಲ್ಲ. ಹಾಗಂತ ಕಥಕಲ್ಲಿ ಏನು ಹೆಚ್ಚು ನಾನೇನು ಮಾಡಿರಲಿಲ್ಲ. ನಮ್ಮ ಗುರುಗಳ ಒಂದು ನೃತ್ಯ ಸಂಯೋಜನೆಯಲ್ಲಿ ನಾನು ಭಾಗವಹಿಸಿದ್ದಷ್ಟೆ. ನಂತರದ ದಿನಗಳಲ್ಲಿ ಕೂಚಿಪುಡಿ ಸ್ಟ್ರಾಂಗ್ ಆಗಿ ತಗೊಂಡ್ವಿ. ಇಬ್ರಿಗೂ ಅದು ತುಂಬ ಇಷ್ಟವಾದಂತಹ ಒಂದು ನೃತ್ಯ ಪದ್ಧತಿ. ಯಾಕೆಂದರೆ ಭರತನಾಟ್ಯದಲ್ಲಿ ಟೆಕ್ನಿಕ್ಯಾಲಿಟಿ ಜಾಸ್ತಿ ನಾವು ಸ್ಟ್ರಾಂಗ್ ಆಗಿ ಇದ್ದಿದ್ದರಿಂದ ಕೂಚಿಪುಡಿ ಕಲಿಯೋದಕ್ಕೆ ನಮಗೇನು ಕಷ್ಟ ಆಗಲಿಲ್ಲ. ಮತ್ತು ಡಾನ್ಸ್ ಡ್ರಾಮಾ, ನೃತ್ಯ ನಾಟಕ ಪದ್ಧತಿ ಕೂಚಿಪುಡಿ, ಅದರಲ್ಲಿಯೂ ನಮ್ಮ ಗುರು ಪರಂಪರೆ CR ಆಚಾರ್ಯ ಮತ್ತು ಕೊರಡ ನರಸಿಂಹರಾವ್ ಅವರ ಹಿರಿಯ ಶಿಷ್ಯ ಆದಂತಹ ಕರ್ನಾಟಕ ಕಲಾಶ್ರೀ ವೀಣಾಮೂರ್ತಿ ವಿಜಯ್ ಅವರಲ್ಲಿ ನಾವು ಕೂಚಿಪುಡಿ ನೃತ್ಯನ ಕಲಿತಾ ಇದ್ದಿತ್ತು. ಈಗಲೂ ಸಹ ಅವರೇ ನಮ್ಮ ಗುರುಗಳು. ಹಾಗಾಗಿ ಕೂಚಿಪುಡಿ ಕಲಿಯಕ್ಕೆ ಶುರು ಮಾಡಿದ್ದು 2006ರಲ್ಲಿ ಅಂತ ಅಂದ್ಕೊಳ್ತೀನಿ. ನಾನು ಮುಂದುವರಿಸ್ತಾ ಇದ್ದೆ. ಬಟ್ ಮದುವೆ ನಂತರ ಚಂದ್ರಪ್ರಭಾ ಶಿ ಜಾಯಿಂಡ್ ಮೀ. ಯಾಕಂದ್ರೆ ಭರತನಾಟ್ಯ ಕಾರ್ಯಕ್ರಮಗಳೇ ನಮ್ಮ ಗುರುಗಳ ಜೊತೆನಲ್ಲಿ ಬಹಳಷ್ಟು ಮಾಡ್ತಾ ಇದ್ದೆ. ಹಾಗಾಗಿ ಕೂಚಿಪುಡಿ ಕಡೆ ಅಷ್ಟು ಸಮಯ ಕೊಡಕ್ಕೆ ಆಗಿರ್ಲಿಲ್ಲ. ಮದುವೆ ಆದಮೇಲೆ ಫುಲ್ ಫ್ಲೆಜ್ಡ್ ಆಗಿ ಕೂಚಿಪುಡಿ ಅಭ್ಯಾಸನ ಇಬ್ರು ಶುರು ಮಾಡಿದ್ವಿ. ಸೊ ಅದಲ್ದಿರನೆ ದೇವಾಲಯ ಆರಾಧನಾ ಪದ್ಧತಿ, ಈಗ ದೇವಸ್ಥಾನದಲ್ಲಿ ಹಿಂದಿನ ಕಾಲದಲ್ಲಿ ಆರಾಧನೆಗೆ ಎಂದು ಕಲಾವಂತರು ಅಥವಾ ದೇವದಾಸಿಯರು ಅಂತ ಏನು ಹೇಳ್ತಾರೆ, ಅವರು ದೇವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ದೇವರು ಮಲಗುವವರೆಗೂ ಏನೇನು ನೃತ್ಯದಲ್ಲಿ, ಇವಾಗ ಬೆಳಗ್ಗೆ ಆದರೆ ಸುಪ್ರಭಾತ ಸೇವೆ, ಆಮೇಲಿಂದ ದೇವರಿಗೆ ಅಲಂಕಾರ ಮಾಡೋಕ್ಕೆ ಮುಂಚೆ ದೇವರಿಗೆ ಕುಂಭಾರತಿ, ಪುಷ್ಪಾಂಜಲಿ, ನಂತರ ಪವಳಿಂಪು ಸೇವೆ ಅಂತ ದೇವರಿಗೆ ಲಾಲಿ ಹಾಡಿ ಮಲಗಿಸೋದನ್ನು ನರ್ತಕಿಯರು ಮಾಡ್ತಾ ಇದ್ರು ಅನ್ನುವಂತಹ ವಿಷಯನ ನಾನು ಓದ್ತಾ ತಿಳ್ಕೊಂಡೆ. ಹಾಗೆ ನಮ್ಮ ಗುರುಗಳ ಪರಂಪರೆಯಲ್ಲಿ ಈ CR ಆಚಾರ್ಯ ಹಿರಿಯ ಗುರುಗಳು, ಅವರು ಇವತ್ತು ಇಲ್ಲ, ಅವರು ಈ ದೇವಾಲಯ ಆರಾಧನಾ ನೃತ್ಯ ಪದ್ಧತಿನ ತಿರ್ಗಾ ಮತ್ತೆ ವೇದಿಕೆ ಮೇಲೆ ತಂದರು. ಹಾಗೆ ನಮ್ಮ ಗುರುಗಳಾದ ವೀಣಾಮೂರ್ತಿ ವಿಜಯ್ ಅವರು ನಮಗೆ ಹಲವಾರು ನೃತ್ಯ ಬಂಧಗಳನ್ನು ಹೇಳ್ಕೊಟ್ಟಿದ್ರು. ಅದರಲ್ಲಿ ನೃತ್ಯ ಮಾಡ್ತಾನೆ ಕಾಲಿನಲ್ಲಿ ಚಿತ್ರ ಬಿಡಿಸುವಂತಹ ಒಂದು ನೃತ್ಯ, ಅದನ್ನ ಚಿತ್ರ ನೃತ್ಯ ಅಥವಾ ಪ್ರೆಂಕಿಣಿ ನೃತ್ಯ ಅಂತ ಕರೀತಾರೆ. ನೀವಿವಾಗ ಟಿವಿಲಿ ನೋಡ್ತಿರೋದು ಸಿಂಹನ ಬಿಡಿಸ್ತಾ ಇರೋಂತಹ ಒಂದು ಇದು ನೃತ್ಯ ಮಾಡಿ ಆ ಸಿಂಹನ ಬಿಡಿಸಿರೋದು. ವಿಜಯದಶಮಿ ಸಂದರ್ಭದಲ್ಲಿ ಈ ತೇರು ಹೋಗಕ್ ಮುಂಚೆ ದೇವದಾಸಿ ಈ ದೇವರ ವಾಹನವನ್ನ ಬಿಡಿಸಿ ಆ ನಂತರ ರಥ ಮುಂದೆ ಹೋಗ್ತಾ ಇತ್ತು ಅನ್ನುವಂಥ ಒಂದು
ವಿಷಯ ಕೇಳ್ಪಟ್ಟು ನಮ್ಮ ಗುರುಗಳು ಅದನ್ನ ನಮಗೆ ಹೇಳ್ಕೊಟ್ರು. ಅದಾದ ನಂತರ CR ಆಚಾರ್ಯ ಅವರ ಮಗಳೇ ಗುರುಗಳಾದ ಶ್ರೀಮತಿ ಓಲೇಟಿ ರಂಗಮಣಿ ಅವರು ನನಗೆ ಈ ಮಯೂರ ಕೌತುಮ್ ಈಗ ಏನ್ ನೀವು ನೋಡ್ತಾ ಇದ್ದೀರಾ, ಕಾಲಿನಲ್ಲಿ ನೃತ್ಯ ಮಾಡ್ತಾ ಮಯೂರವನ್ನ ಬಿಡಿಸೋದು, ಸುಬ್ರಹ್ಮಣ್ಯನ ವಾಹನ. ಸೊ ಇದನ್ನ ಓಲೇಟಿ ರಂಗಮಣಿ ಅವರು ಕಾಲಲ್ಲೇ ಬಿಡಿಸಿರೋದು. ವೀಕ್ಷಕರೇ, ತಾವು ತೆರೆ ಮೇಲೆ ಗಮನಿಸ್ತಿದ್ದೀರಿ, ಚೇತನ್ ಅವರು ನಿಂತಿರುವಂತಹ ಚಿತ್ರದ ಹಿಂದೆ ತಾವೇನೊಂದು ಬ್ಯಾಕ್ ಗ್ರೌಂಡ್ ನೋಡ್ತಿದ್ದೀರಿ, ಅದನ್ನ ನೃತ್ಯ ಮಾಡಿ ಕಾಲ್ನಲ್ಲೇ ಬಿಡಿಸಿರೋದು ನೋಡಿ. ಬಹಳ ಅದ್ಭುತವಾಗಿ ಕೈಯಲ್ಲಿ ಬಿಡಿಸೋದೇ ಕಷ್ಟ, ಕಲಾವಿದರಾಗಿರ್ಬೇಕು. ಕಲಾವಿದರ ಅಲ್ಲದೆ ಕಾಲ್ನಲ್ಲಿ ಬಿಡಿಸೋದು ಸವಾಲಿನ ಕೆಲಸ. ಮತ್ತೆ ಇದೆಲ್ಲ ಹಳೆಯ ತಾಳಗಳು. ಇವಾಗ ನಾವೇನು ಸಪ್ತ ತಾಳಗಳನ್ನ ಫಾಲೋ ಮಾಡ್ತೀವಿ ಅದಲ್ಲ, 108 ಶತ ಅಷ್ಟೋತ್ರ ತಾಳಗಳಲ್ಲಿ ಇದನ್ನ ಬಿಡಿಸ್ತಾ ಇದ್ದಿತ್ತು. ಅದರಲ್ಲಿ ಒಂದು ಸಿಂಹ ನೋಡಿದ್ದು ಸಿಂಹಾನಂದನ ತಾಳ ಅಂತ ಹೇಳ್ಬಿಟ್ಟು, ತುಂಬಾ ಕಷ್ಟವಾದ ತಾಳ. ಆಮೇಲೆ ಕರ್ನಾಟಿಕ್ ಮ್ಯೂಸಿಕಲ್ಲಿ ಅತಿ ದೀರ್ಘವಾದ ತಾಳ. ಆ ತಾಳ ತಗೋಬೇಕು ಅಂದ್ರೆ ಸಂಗೀತಗಾರರು ಹೆದರುತ್ತಾರೆ, ಹಾಡ್ಲಿಕ್ಕೆ ಹೆದರುತ್ತಾರೆ. ಮತ್ತೆ ಈ ಚಿತ್ರನ ಕೇವಲ 1.5-2 ನಿಮಿಷದಲ್ಲಿ ಕಾಲ್ನಲ್ಲಿ ಬಿಡಿಸ್ಬೇಕು. 1.5-2 ನಿಮಿಷದಲ್ಲಿ ಅಷ್ಟು ಸುಲಭವಾಗಿ ಅದನ್ನ ಜನಕ್ಕೆ ಅದು ಇಷ್ಟು ಸುಲಭನಾ ಅಂತ ಕಾಣೋ ರೀತಿ ಆ 2 ನಿಮಿಷದಲ್ಲಿ ಈ ಚಿತ್ರ ಮುಗಿಯತ್ತೆ. ಆದ್ರೆ ಅದ್ರ ಹಿಂದೆ ಇರುವಂತಹ ಪರಿಶ್ರಮ ವರ್ಷಾನ್ಗಟ್ಲೆ ನಡೆಯುತ್ತೆ. ಈಗ ನೀವೇ ಹೇಳ್ದಾಗೆ ಕೈನಲ್ಲಿ ಚಿತ್ರ ಬಿಡಿಸೋದು ಈಸಿ, ಅದನ್ನ ಕಾಲ್ನಲ್ಲಿ 1.5 ನಿಮಿಷದಲ್ಲಿ ಬಿಡಿಸೋದು ಅದು ಚಿತ್ರ ಕಲಾವಿದರಾಗಿದ್ರೆ ಈಸಿ. ಚಿತ್ರ ಕಲಾವಿದರಾಗದೇ ಇದ್ದವ್ರಿಗೆ ಎಷ್ಟು ಕಷ್ಟ, ಅದ್ರಲ್ಲೂ ಕಷ್ಟ. ಆಮೇಲೆ ರೀಟೇಕ್ ಇರಲ್ಲ, ನೀವು ಒಂದ್ ಹೆಜ್ಜೆ ತಪ್ಪಿಟ್ರು ಅದು ಬೇರೆನೆ ಚಿತ್ರದ ಅಂದ ಕೆಟ್ಟೋಗುತ್ತೆ. ಸೊ ಸಿಂಹದ ರೀತಿನೇ ಇರಬೇಕು, ಮಯೂರದ ರೀತಿನೇ ಇರಬೇಕು. ಹಾಗೆ ದೇವಾಲಯ ಆರಾಧನಾ ಪದ್ಧತಿ ಅಂತ ಹೇಳಿದೆ ಇದೆಲ್ಲ. ಇವಾಗ ದೇವದಾಸಿ ಕುಂಭಾರತಿಯನ್ನ ಮಾಡಿ ದೇವರಿಗೆ ಆರತಿ ಮಾಡಿ ದೇವರಿಗೆ ಶ್ಲೋಕಗಳನ್ನ ಹೇಳಿ ನರ್ತಿಸ್ತಾ ಇದ್ರಂತೆ. ಹಾಗೆ ಉತ್ಸವ ಮೂರ್ತಿ ಆಚೆ ಹೋಗಿ ಬಂದಾಗ ಎಚ್ಚರಿಕೆ ಸಹ ಕೊಡ್ತಾ ಇದ್ಲಂತೆ. ಸೊ ಎಚ್ಚರಿಕೆಯನ್ನ ಕೊಟ್ಟು ನೀನು ಇಷ್ಟೊತ್ತು ಇರ್ಲಿಲ್ಲ, ಇಲ್ಲಿ ಬೇರೆ ದುಷ್ಟಶಕ್ತಿಗಳು ಇರ್ಬೋದು, ಆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಿ ಒಳಗ್ ಬಾ ಅಂತ ಎಚ್ಚರಿಕೆ ಕೊಟ್ಟು ಕರ್ಸ್ಕೊಳ್ತಿದ್ಲಂತೆ ಆರತಿ ಮಾಡಿ. ಈಗ ನಾವು ನೋಡ್ಬೋದು, ನಾವೆಲ್ಲಾರ ಒಂದು ಒಳ್ಳೆ ಕೆಲಸ ಮಾಡಿ ಮನೆಗೆ ಬಂದಾಗ ಕೆಂಪಾರತಿ ಮಾಡ್ತಾರೆ. ಯಾಕೆಂದ್ರೆ ಯಾವುದೇ ಒಂದು ದುಷ್ಟಶಕ್ತಿಗಳ ಕಣ್ಣು ನಮ್ಮ ಮೇಲೆ ಬಿದ್ದಿರ್ಬೋದು ಅಂತ. ಈ ಕೆಲಸ ದೇವದಾಸಿ ದೇವರಿಗೆ ಮಾಡ್ತಿದ್ಲಂತೆ. ಹಾಗೆ ಅಷ್ಟದಿಕ್ಪಾಲಕಳು, ಇವಾಗ ನಾವೇನ್ ಹೇಳ್ತೀವಿ 8 ದಿಕ್ಕುಗಳಿಂದನೂ ಯಾವುದೇ ತೊಂದರೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದೊಂದು ದಿಕ್ಕುಗೂ ಹೋಗಿ ವರುಣ, ಯಮ, ಇಂದ್ರ, ಈ ತರ ಎಲ್ಲ ದಿಕ್ಕುಗಳಿಗೂ ಹೋಗಿ ದಿಗ್ಬಂಧನ ಮಾಡ್ತಾ ಇದ್ರಂತೆ. ಇವಾಗ ಬ್ರಹ್ಮೋತ್ಸವ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ದಿಕ್ಕಿಂದ ಬ್ರಹ್ಮೋತ್ಸವಕ್ಕೆ ಒಂದು ಅಡೆತಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅಗ್ನಿ ಅವಘಡ ಆಗ್ಬೋದು ಅಥವಾ ಜೋರಾದಂತಹ ಮಳೆ ಬರ್ಬೋದು, ಇದು ಯಾವುದೂ ಆಗದ ಹಾಗೆ ದೇವದಾಸಿ ಈ ನೃತ್ಯದ ಮೂಲಕ ದಿಗ್ಬಂಧನ ಮಾಡ್ತಾ ಇದ್ಲಂತೆ. ಸೊ ಈ ಎಲ್ಲ ನೃತ್ಯ ಬಂಧಗಳನ್ನು ನಾವು ನಮ್ಮ ಗುರುಗಳಾದಂತಹ ವೀಣಾಮೂರ್ತಿ ವಿಜಯ್ ಮತ್ತು ಓಲೇಟಿ ರಂಗಮಣಿ ಅವರಲ್ಲಿ ಈ ದೇವಾಲಯ ನೃತ್ಯ ಪದ್ಧತಿಯಲ್ಲಿ ಕಲ್ತಿದ್ದೀವಿ. ಹಾಗೆ ಅರ್ಧನಾರೀಶ್ವರ ಅಂತಹ ಒಂದು ನೃತ್ಯ ನೀವು ಕೇಳಿದ್ರಿ, ನೀವು ಮೇಲ್ ಡಾನ್ಸರ್ ಆಗಿ ನಿಮ್ಗೆ, ಸೊ ಮೇಲ್ ಅಂಡ್ ಫಿಮೇಲ್ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಅರ್ಧನಾರೀಶ್ವರ ಹೇಗೆ ಎಷ್ಟು ಪಾಪ್ಯುಲರ್ ಆಗಿ ನೃತ್ಯ ಬಂದ ಆಯ್ತು ಅಂದ್ರೆ ನಾವ್ ಇದನ್ನ ಒಂದು 200-300 ವೇದಿಕೆಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡಿದೀವಿ. ಸೊ ಟಿಕೆಟೆಡ್ ಶೋಗಳಾಗ್ಬೋದು. ಹಾಗಾಗಿ ಹಲವಾರು ನೃತ್ಯ ಕಾರ್ಯಕ್ರಮಗಳಲ್ಲಿ ಅವರಾಗವರೇ ಒಂದು ಮನ್ನಣೆಯಿಂದ ಈ ಕಾರ್ಯಕ್ರಮನ ಮಾಡಿದ್ವಿ. ಅದ್ಭುತ ಅದ್ಭುತ. ತಾವು ನಟುವಂಗಂ ಕಲಾವಿದೆ. ಸೊ ಈ ನಟುವಂಗಂ ಬಗ್ಗೆ ಹೇಳ್ಬಹುದಾ? ನಾನು ಹೇಳ್ತಾ ಇದ್ದೆ, ಸಾಮಾನ್ಯ ಜನರಿಗೆ ತಾವು ಈಗ ಹೇಳ್ತಿದ್ರೆ ದೇವಾಲಯ ನೃತ್ಯ ಪದ್ಧತಿ ಅನ್ನೋದು ಬಹಳ ಮಂದಿಗೆ ಗೊತ್ತಿಲ್ಲ. ನನಗೂ ಸಹ ಇದು ಹೊಸದು, ಯಾಕಂದ್ರೆ ದೇವಾಲಯದಲ್ಲಿ ನೃತ್ಯ ಮಾಡೋದು ಗೊತ್ತಿತ್ತು, ಆದ್ರೆ ಚಿತ್ರ ಬಿಡಿಸಿ ಮಾಡೋದಿದೆಯಲ್ಲ, ಇದು ಬಹಳ ಹೊಸ ವಿಚಾರ. ತಾವು ಹೇಳಿ ನಟುವಂಗಂ ಬಗ್ಗೆ. ಇದು ಹೇಗ್ ಬರುತ್ತೆ ಅಂದ್ರೆ, ನಮ್ಗೆ ನೃತ್ಯ ಶಾಲೆನಲ್ಲಿ ಎಕ್ಸಾಮ್ಸ್ ಇರುತ್ತೆ, ಜೂನಿಯರ್, ಸೀನಿಯರ್ ಮತ್ತೆ ವಿದ್ವತ್ ಎಕ್ಸಾಮ್ ಅಂತ. ಜೂನಿಯರ್ ಸೀನಿಯರ್ ಎಲ್ಲ ಆದ ನಂತರ ವಿದ್ವತ್ಗೆ ಏನು ಪ್ರಿಪೇರ್ ಆಗ್ತೀವಿ, ಅಲ್ಲಿ ನಾವು ನಟುವಂಗ ಅಥವಾ ತಾಳ ಹಿಡಿಯೋ ಒಂದು ಅಭ್ಯಾಸ ಸಹ ಶಾಲೆಯಿಂದನೇ ಶುರು ಆಗುತ್ತೆ, ಅಲ್ಲಿಂದನೇ ನಮ್ಮ ಗುರುಗಳಿಂದನೇ ಶುರು ಆಗುತ್ತೆ. ಹೀಗೆ ಶುರು ಮಾಡಿದಾಗ ನನಗೆ ಒಂದು ವಿಶೇಷ ಒಂದು ಆಸಕ್ತಿ ಆ ತಾಳದ ಮೇಲೆ. ನಾನು ನಟುವಂಗ ಮಾಡಬೇಕು, ಅದನ್ನು ಅಭ್ಯಾಸ ಮಾಡಬೇಕು ಅನ್ನೋದು ಒಂದು ನನಗೆ ಫಸ್ಟಿಂದನೂ
ಅದ್ರ ಮೇಲೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ನಾನು ಹೀಗೆ ನಮ್ಮ ತಂದೆ ಜಿಲ್ಲಾ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇದ್ರು ಸೂಪರಿಂಟೆಂಡೆಂಟ್ ಆಗಿ. ಅವ್ರ ಅಕೌಂಟ್ಸ್ ಇದಕ್ಕೆ ಆಡಿಟಿಗೆ ಹೋಗ್ತಾ ಇರುವಾಗೆಲ್ಲ ಎಲ್ಲ ಆಫೀಸ್ಗೂ ಹೋಗಿ ಬರೋರು. ಸೊ ಹಾಗೆ ಅವ್ರಿಗೇನೆ ನೃತ್ಯ ಅಕಾಡೆಮಿಲೂ ಈ ಥರ ಸ್ಕಾಲರ್ಶಿಪ್ ಎಲ್ಲ ಕರಿತಾ ಇದ್ದಾರೆ, ಆಡಿಷನ್ ಎಲ್ಲ ಕರೀತಾರೆ ದೂರದರ್ಶನದಲ್ಲಿ. ಆ ಥರ ಎಲ್ಲ ಒಂದು ಅವ್ರಿಗೆ ಇನ್ಫಾರ್ಮೇಷನ್ ಅವರಿಗೆ ಫಸ್ಟ್ ಸಿಗ್ತಾ ಇದ್ದಿದ್ದು. ಅವರು ಈ ಥರ ನನಗೆ ಒಂದು ನೃತ್ಯ ವೇತನದ ಒಂದು ಇಂಟರ್ವ್ಯೂ ಕರೀತಾರೆ. ಅದು ನಟುವಾಂಗದಲ್ಲಿ ಒಂದು ಇಂಟರ್ವ್ಯೂ ಅಂತ ಇರುತ್ತೆ. ಹಾಗಾಗಿ ನಾನು ಯಾಕೆ ಅದನ್ನು ತಗೊಳ್ಬಾರ್ದು ಅಂತ ನಮ್ಮ ತಂದೆ ಆ್ಯಕ್ಚುಲಿ ಅದನ್ನು ನನ್ನ ತಲೆಗೆ ಹಾಕ್ತಾರೆ. ಹಾಗೆ ನನ್ನ ಗುರುಗಳ ಹತ್ರ ಹೇಳಿದಾಗ ಅವರು ನನಗೆ ಒಂದು ಹೆಚ್ಚಿನ ಒಂದು ಅಭ್ಯಾಸ ಮಾಡಿಸಿ ಆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ನನಗೆ ಅಲ್ಲಿ ನೃತ್ಯ ವೇತನ ಸಿಕ್ತು ಸಹ ನಟುವಾಂಗಕ್ಕೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಎರಡೂ ವೇತನಗಳನ್ನು ಪಡೆದಿದ್ದೀವಿ ನಾವು. ಓಕೆ, ಆ ತಾಳ ಏನಾದ್ರು ತೋರಿಸಬಹುದಾ? ಸಾಧ್ಯನಾ? ಇವತ್ತು ನಟುವಂಗ ತಂದಿಲ್ಲ. ಆದ್ರೆ ಯಾವುದೇ ನೃತ್ಯ ಗುರುಗಳಿಗೆ ಸಂಗೀತ ಮತ್ತೆ ನಟುವಂಗ ಮತ್ತೆ ಇದೆಲ್ಲವೂ ಒಂದು ಬಂದಿರಬೇಕು. ಆದ್ರೆ ಎಷ್ಟೋ ಜನ ಗುರುಗಳಿಗೆ ಇವಾಗ ಅವರು ನೃತ್ಯ ಮಾಡ್ಕೊಂಡು ಬಂದಿರ್ತಾರೆ, ಆದರೆ ಕೂತು ಈ ನೃತ್ಯಕ್ಕೆ ಒಂದು ಸಂಗೀತದವ್ರ ಜೊತೆಗೆ ನಟುವಂಗ ಮಾಡೋದು ತುಂಬ ಕಷ್ಟ ಆಗುತ್ತೆ ಅವರಿಗೆ. ಆದರೆ ವಿತ್ ಗಾಡ್ಸ್ ಗ್ರೇಸ್ ಅನ್ಸುತ್ತೆ ನಮ್ಮಿಬ್ಬರಿಗೆ ಆ ರೀತಿಯಾದಂಥ ಯಾವುದೇ ಕಷ್ಟಗಳು ಇರಲಿಲ್ಲ. ನೃತ್ಯದ ಜೊತೆ ನಮ್ಮ ಗುರುಗಳು ಯಾವತ್ತೂ ಇದು ಬೇರೆ ಅಂತ ಯಾವತ್ತೂ ಹೇಳ್ಕೊಡ್ಲೇ ಇಲ್ಲ. ನೃತ್ಯದ ಜೊತೆ ತಾಳ, ನಟುವಂಗ ಇದೆಲ್ಲವೂ ಪಾಠ ಮಾಡ್ತಾ ಬಂದಿದ್ರಿಂದ ವಿ ಹ್ಯಾವ್ ಟು ಥ್ಯಾಂಕ್ ಅವರ್ ಗುರುಸ್ ದಟ್ 26 ರಂಗಪ್ರವೇಶಗಳಾಯಿತು ನಮ್ಮ ನೃತ್ಯ ಸಂಸ್ಥೆಯಿಂದ. 26 ರಂಗಪ್ರವೇಶಗಳಿಗೆ ನಾವು ನಟುವಂಗ ಮಾಡಿದ್ದೀವಿ. ಆಮೇಲೆ ನಮ್ಮಿಬ್ರು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಬ್ರು ನಟುವಂಗ ಮಾಡ್ತೀವಿ. ಹಾಗೆ ಇಬ್ರು ನಟುವಂಗ ಮಾಡುವಾಗ ಸದ್ದು ಬೇರೆ ಕೇಳಲ್ಲ, ಸುಶ್ರಾವ್ಯವಾಗಿ ನುಡಿಸ್ತಾ ಇರಬೇಕು, ಆ ತರ ಕೇಳತ್ತೆ. ಸೊ ತುಂಬಾ ಜನ ಹೇಳಿದ್ದಾರೆ, ಇಬ್ರು ನುಡಿಸ್ತಾ ಇದ್ರು ಒಂದೇ ನಿಮ್ಮ ನೃತ್ಯದಲ್ಲಿ ಹೇಗೆ ನಿಮ್ಮ ಸಮ್ಮಿಲನ ಇದೆಯೋ ಹಾಗೆ ನಟುವಂಗದಲ್ಲೂ ಸುಶ್ರಾವ್ಯವಾಗಿ ಕೇಳತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ಗುರುಗಳ ಕೃಪೆ ಅದು ನಟುವಂಗದಲ್ಲೂ ನಮಗೆ ದೇವರ ಒಂದು ಆಶೀರ್ವಾದ ಇದ್ದು ನಾವು ನಟುವಂಗ ಆಗಲಿ, ಆಕೆ ಸಂಗೀತನೂ ತುಂಬ ಚೆನ್ನಾಗಿ ಹಾಡ್ತಾರೆ, ಅದು ಆಕೆಯ ಗುರು ಮಂಜುಳಾ ಪರಮೇಶ್ ಅವರಿಂದನೇ ಬಂದಿದ್ದು. ಸೊ ಹಾಗಾಗಿ ತುಂಬ ನಮ್ಮ ಗುರುಗಳನ್ನು ನಾನು ಸ್ಮರಣಿಸ್ಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಈಗಿನ ಒಂದು ವಿದ್ಯಾರ್ಥಿಗಳು ಹೇಗೆ ಅಂತ ಹೇಳಿದ್ರೆ, ಒಂದು ಇಲ್ಲ ಪ್ರೊಫೆಷ್ನಲ್ ಕೋರ್ಸ್ ತೊಗೊಂಡ್ಬಿಟ್ಟಿರ್ತಾರೆ, ನೃತ್ಯ ಬಿಡೋಕ್ಕೂ ಇಷ್ಟ ಇರಲ್ಲ. 10ನೇ ತರಗತಿ, ಸೆಕೆಂಡ್ PUC ಹಾಗೆ ಎಲ್ಲರೂ ಇಂಜಿನಿಯರ್ ಪದವಿನ ಓದ್ತಾ ಇರ್ತಾರೆ. ಸೊ ಹಾಗಾಗಿ ಈ ನೃತ್ಯಕ್ಕೆ ನಾವು ಎಷ್ಟು ಸಮಯ ಕೊಡ್ತೀವೋ ಅದು ನಮಗೆ ಅಷ್ಟೇ ಒಂದು ಮೇಲ್ ಕರ್ಕೊಂಡು ಹೋಗುತ್ತೆ, ಅದರ ಪರಿಪಕ್ವತೆ ಹೆಚ್ಚಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಿಜವಾಗೂ ನಾವು ತುಂಬ ಪುಣ್ಯವಂತರು ಅಂತ ಹೇಳಬೇಕು. ವಿ ಹ್ಯಾವ್ ಸ್ಟೂಡೆಂಟ್ಸ್ ಹೂ ಆರ್ ರಿಯಲಿ ಡೆಡಿಕೇಟೆಡ್ ಟುವರ್ಡ್ಸ್ ದಿಸ್ ಆರ್ಟ್ ಆ್ಯಂಡ್ ನಮ್ಮ ಥರನೇ ಅವರು ನೃತ್ಯನ ಮುಂದೆ ತೊಗೊಂಡು ಹೋಗ್ತಿದ್ದಾರೆ. ನಮ್ಮ ಜೊತೆ ನಮ್ಮ ಈ ವರ್ಷದ ನೃತ್ಯ ಶಾಲೆಯ ಒಂದು ವಾರ್ಷಿಕೋತ್ಸವ ಇದು. ಇವರೆಲ್ಲ ನನ್ನ ಪುಟಾಣಿ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಈ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. ಹಾಗೆ ನಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ದೆ. ನನ್ನ PhD ಇವಾಗ ವ್ಯಾಸಂಗ ಮಾಡ್ತಾ ಇದ್ದೀನಿ. ನನ್ನ ಗುರುಗಳಾದಂತಹ ಕುಮಾರ್ ಸರ್ ಅವರು ಇವಾಗ ವಿಶ್ವವಿದ್ಯಾಲಯದಲ್ಲಿ ನೃತ್ಯ ತರಬೇತಿ ನೀಡ್ತಾ ಇರುವಂತಹ ಸಾಲಿನ ಕಡೆಯ ಗುರುಗಳು. ಹೇಗೆ ಅಂದರೆ ಇವಾಗ ಪರ್ಮನೆಂಟ್ ಸ್ಟಾಫ್ನ ಯಾರು ತಗೊಳ್ತಿಲ್ಲ ಯೂನಿವರ್ಸಿಟಿಗಳಲ್ಲಿ. ಅಂತಹ ನೃತ್ಯಕ್ಕೆ ಅಂತ ಇರುವಂತಹ ಪರ್ಮನೆಂಟ್ ಸ್ಟಾಫಲ್ಲಿ ಕುಮಾರ್ ಸರ್ ಕಡೆಯ ನೃತ್ಯ ಬೋಧಕರು, ಲಾಸ್ಟ್ ರೆಕ್ರೂಟ್ ಅವರೇ. ಹೌದು. ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು PhD ಪದವಿಗೋಸ್ಕರ ಇವಾಗ ಪ್ರಬಂಧನ ಮಂಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಪ್ರಿಂಟ್ ಆಗ್ತಾ ಇದೆ. ಇನ್ನು 2 ದಿನದಲ್ಲಿ PhDನ ಸಬ್ಮಿಟ್ ಮಾಡ್ತಾ ಇದ್ದೀವಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ. ಸೊ ಈ ಹಾದಿಯಲ್ಲಿ ನಮ್ಮ ಆಶೀರ್ವಾದ ಮಾಡ್ಕೊಂಡು ಬಂದಂತಹ ಎಲ್ಲ ಗುರುಗಳನ್ನು ನಾವು ನಿಜವಾಗೂ ಇವತ್ತು ನಾವು ಏನಿದ್ದೀವಿ ಅದು ಅವ್ರು ಕೊಟ್ಟಂತಹ ಪ್ರೀತಿಯ ಭಿಕ್ಷೆ ಅಂತ ಹೇಳ್ಬೋದು. ನನ್ನ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚಿತವಾಗಿ ಮತ್ತೊಂದು 2 ಸಾಲು ಯಾವುದಾದ್ರೂ ಹಾಡಬಹುದಾ?
ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ. ಶೃಂಗೇರಿ ಶಾರದೆ ಕಲೆ ವಿದ್ಯೆ ಎಲ್ಲದಕ್ಕೂ ಕೂಡ ನಾವು ಆರಾಧಿಸುವಂತಹ ತಾಯಿ. ತಮ್ಮನ್ನ ಕೇಳಬೇಕು, ಇಬ್ಬರಿಗೂ ಕೂಡ ಒಬ್ಳು ಮುದ್ದಾದ ಮಗಳಿದ್ದಾಳೆ. ಸೊ ಅದಕ್ಕೂ ಮೊದಲ ಮಗು ಬಗ್ಗೆ ಮಾತನಾಡೋಣ. ನಾಟ್ಯ ನಿನಾದ ನೃತ್ಯಾಲಯ. ಸೊ 18 ವರ್ಷಗಳ ಕೂಸದು. ಸೊ ನಿಮ್ಗೆ 15 ವರ್ಷಗಳಿಂದ ಪರಿಚಿತ. ಸೊ ನೀವು ಹೇಳಿ ಸರ್, ಸಂಸ್ಥೆ ನಾವು ಆಲ್ರೆಡಿ ಫೋಟೋ ನೋಡಿದ್ವಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ. ಒಬ್ಬ ನೃತ್ಯಗಾರನಾಗಿ ಒಂದು ಜವಾಬ್ದಾರಿಯುತ ಕೆಲಸವನ್ನು ನಿಭಾಯಿಸೋದು ಬಹಳ ಕಷ್ಟ. ನಮ್ದು ಹೇಗಿರುತ್ತೆ ಜೀವನ ಅಂದ್ರೆ ಹೋಗಿ ಕಲಿತೀವಿ, ಶೋಸ್ ಮಾಡ್ತೀವಿ, ಆದ್ರೆ ನಾವೇ ಸ್ವತಃ ಏನೋ ಮಾಡ್ಬೇಕಂತ ಹೇಳಿದಾಗ ಎಲ್ಲ ಒಂದು ಭಾರ ನಮ್ಮ ಮೇಲೆ ಬಿದ್ದಾಗಿರುತ್ತೆ. ಇಲ್ಲ, ಇದು ಹೇಗೆ ಶುರು ಆಗಿದ್ದು ಅಂತ ಹೇಳಿದ್ರೆ 18 ವರ್ಷಗಳ ಹಿಂದೆ ನನಗೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ, ಇವಾಗ ಕೋರ್ಸ್ ಆಯಿತು, ಹೀಗೆ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಕೆಲಸಕ್ಕೆ ಸೇರಿಕೊಂಡಾಗ ಒಂದು 6 ತಿಂಗಳು ಕೆಲಸ ಮಾಡ್ತಾ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ನನ್ನದೇ ಆದಂತಹ ವಿದ್ಯಾಸಂಸ್ಥೆಯನ್ನು ಯಾಕೆ ತೆಗಿಬಾರ್ದು ಅಂತ ಅನ್ನಿಸ್ತು. ಆ ಒಂದು ವಿಷಯ ಅನ್ನಿಸ್ದಾಗ ಹೆಬ್ಬಾಳದಲ್ಲಿ ಈ ಸಂಸ್ಥೆನ ನಾನು ಓಪನ್ ಮಾಡಿದಾಗ ತುಂಬ ಕಷ್ಟ ಆಯಿತು. ಯಾಕೆಂದರೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್, ಅದ್ರ ಜೊತೆಗೆ ನೃತ್ಯನ ಒಂದು ಓದಿನಲ್ಲೂ ನಾನು ಮುಂದುವರಿಸ್ಬೇಕು ಅಂತ ಆಗ್ತಾಯಿತ್ತು. ತುಂಬ ಕಾರ್ಯಕ್ರಮಗಳು, ಇವಾಗ ಎಷ್ಟು ಕಾರ್ಯಕ್ರಮಗಳಿರ್ತಿತ್ತು ಅಂದರೆ 30 ದಿನಗಳು ಇದೆ ಅಂತ ಹೇಳಿದ್ರೆ ನಾವು ಎಷ್ಟೋ ದಿನಗಳಲ್ಲಿ 30 ದಿನಗಳಲ್ಲಿ 40-50 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಲೂ ಸಹ ನಾವು ಕಲ್ತಿರೋ ವಿದ್ಯೆನ ಮುಂದುವರಿಸಬೇಕು, ಅದನ್ನು ಮುಂದಿನ ಪೀಳಿಗೆಗೆ ಅದನ್ನು ತಗೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶುರು ಮಾಡಿದಂತಹ ಸಂಸ್ಥೆ. 4-5 ಮಕ್ಕಳು ಇಂದ ಶುರುವಾದ ಸಂಸ್ಥೆ ಇವತ್ತು 200ಕ್ಕೂ ಹೆಚ್ಚು ಮಕ್ಕಳು ಇದ್ದಾರೆ. ಆ್ಯಂಡ್ ಈ 18 ವರ್ಷದ ಜರ್ನಿಲಿ ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿದಂಥ ಒಂದು ಧನ್ಯತಾ ಭಾವ. ಮತ್ತೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಕ್ಲಾಸ್ ಶುರು ಮಾಡಿದ್ರಿಂದ ಈಗ ನಮ್ಮ ವಿದ್ಯಾರ್ಥಿಗಳು ಅವ್ರಿಗೆ ಮಕ್ಕಳಾಗಿ ಅವರು ಸಹ ನಮ್ಮ ಹತ್ರ ಕ್ಲಾಸಿಗೆ ಬರ್ತಾ ಇದ್ದಾರೆ. ಸೊ ನಮ್ಮ ಈಗ ನೀವು ತೋರಿಸ್ತಾ ಇರೋದು ಈಗ ಪ್ರೆಸೆಂಟ್ ಸೀನಿಯರ್ ಬ್ಯಾಚ್. ಸೊ ಹಾಗಾಗಿ ತುಂಬ ವಿದ್ಯಾರ್ಥಿಗಳು 26 ರಂಗಪ್ರವೇಶಗಳಾದವು. ಎಷ್ಟೋ ಜನ ಮಕ್ಕಳು ದೂರದರ್ಶನ್ ಮಾನ್ಯತೆ ಪಡೆದಿರುವಂಥ ಕಲಾವಿದರು, ಸ್ಕಾಲರ್ಶಿಪ್, ಸೆಂಟ್ರಲ್ ಸ್ಕಾಲರ್ಶಿಪ್ ಪಡೆದಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದ ಸ್ಕಾಲರ್ಶಿಪ್ ಪಡೆದಿದ್ದಾರೆ. ಹಾಗೆ ಈ ಮಕ್ಕಳಿಗೆ ಹೇಳ್ಕೊಡ್ತಾ ಹಲವಾರು ನೃತ್ಯ ನಾಟಕಗಳನ್ನು ತಂದ್ವಿ. ಹೀಗೆ ನಾವು ಕಲ್ತಿರೋ ವಿದ್ಯೆನ ಮುಂದಿನ ಜನ್ರೇಷನ್ಗೆ ನಾವು ತಗೊಂಡು ಹೋಗಬೇಕು ಅಂತ ಶುರು ಮಾಡಿದಂತಹ ಸಂಸ್ಥೆ ನಾಟ್ಯ ನಿನಾದ ನೃತ್ಯಾಲಯ. ಹಾಗೆ ಇದರಲ್ಲೇ ಶುರು ಮಾಡಿದಾಗ ನಮ್ಗೇನು ಅನಿಸ್ತು, ನಮ್ಮನ್ನು ಹಲವಾರು ಜನ ಕರೆದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗೆ ನಾವು ಕಲಾವಿದರನ್ನ ಕರೆದು ಗೌರವಿಸಬೇಕು ಅಂತ ಒಂದು ಯೋಚನೆ ಬಂದಾಗ ಕ್ಲಾಸ್ ಶುರು ಮಾಡಿದ ವರ್ಷನೇ ನಾಟ್ಯ ನಿನಾದ ನೃತ್ಯೋತ್ಸವ ಅಂತ ಶುರು ಮಾಡಿದ್ವಿ. 18 ವರ್ಷಗಳಲ್ಲಿ ಸಾವಿರಾರು ಹಿರಿಯ ನೃತ್ಯ ಕಲಾವಿದರು, ಹಾಗೆ ಮೇಲ್ ಬರ್ತಾ ಇರುವಂಥ ಕಲಾವಿದರು ಎಲ್ಲರಿಗೂ ಆ ಒಂದು ವೇದಿಕೆ ಮಾಡಿ ನೃತ್ಯಗಾರರಿಂದ ನೃತ್ಯಗಾರರಿಗೆ ಅಂತ ಒಂದು ಶೀರ್ಷಿಕೆಯಲ್ಲಿ ನಾಟ್ಯ ನಿನಾದ ನೃತ್ಯೋತ್ಸವವನ್ನು ಪ್ರಾರಂಭಿಸಿದ್ವಿ. ಸೊ ಈ ನವೆಂಬರ್ 16ಕ್ಕೆ ಅದು 18ನೇ ವರ್ಷದ ಒಂದು ಆವೃತ್ತಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ತಾವು ತಮ್ಮ ಕೂಸಿನ ಬಗ್ಗೆ ಹೇಳಿ, ಈಗ ನಿಜ ಜೀವನದ ಮಗಳು. ಆ್ಯಕ್ಚುಲಿ ಅವಳು ನಮಗೆ ಆಶೀರ್ವಾದ, ದೇವರ ಆಶೀರ್ವಾದ ಅಂತಲೇ ಹೇಳಬಹುದು.
ಅವಳಿಗೆ ಕಲೆ ಹೇಗೆ ಬಂದಿದೆ ಅಂದರೆ, ಅವಳು ನಾನು ಕೂತ್ಕೊಂಡು ಪಾಠ ಮಾಡಬೇಕಾದ್ರೆ ಅವಳು ಹೊಟ್ಟೆಲಿರ್ಬೇಕಾದ್ರೇ ಮೋಸ್ಟ್ಲಿ ಅವಳೆಲ್ಲ ಗ್ರಹಿಸ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತೀನಿ ನಾನು. ಒಂದು 2.5-3 ವಯಸ್ಸಾಗ್ತಿದ್ದಂಗೆ ಅವಳು ಹೆಜ್ಜೆ ಇಡೋಕ್ಕೆ ಶುರು ಮಾಡಿದ್ಲು. ನಾನು ಮಾಡ್ತೀನಿ ತಯ್ಯ ಅಂತ ಹೇಳಿದ್ರೆ 2 ಹೆಜ್ಜೆ ಹಾಕ್ಕೊಂಡು ಹಾಗೆ ಶುರು ಮಾಡಿದ್ಲು. ಆಮೇಲೆ ಏನಾಯಿತು, ಬರ್ತಾ ಬರ್ತಾ ಕ್ಲಾಸ್ ತೊಗೊಳ್ಬೇಕಾದ್ರೆ ಬೆಳೀತಾ ಒಂದು 2-3 ವರ್ಷ ಆಗ್ತಿದ್ದಂಗೆ ದೊಡ್ಡ ಹಿರಿಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಿದ್ದಂಥ ನೃತ್ಯ ಬಂಧಗಳನ್ನೆಲ್ಲ ಅವಳೇ ಗ್ರಹಿಸ್ಕೊಂಡು ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ತಾ ಇದ್ಲು. ಅಂದರೆ ಈ ಒಂದು ಬೇಸಿಕ್ ಏನು ಹೇಳ್ತಾರೆ ಅಡವುಗಳು ಅನ್ನೋ ಒಂದು ಸೆಷನ್ ಆಗಿದ್ದು ತುಂಬ ನಿಧಾನವಾಗಿ. ಅವಳು ಐಟಮ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಒಂದು 3 ವರ್ಷ ಆದಾಗಲೇ ಅವಳದು ಒಂದು ಪರ್ಫಾರ್ಮೆನ್ಸ್ ಆಯಿತು ಸ್ಟೇಜ್ ಮೇಲೆ. ಮೊದಲು ಅವಳು ಗೆಜ್ಜೆ ಕಟ್ಟಿ ವೇದಿಕೆ ಹತ್ತಿದ್ದು 3ನೇ ವಯಸ್ಸಿನಲ್ಲಿ. ಅಮ್ಮ 3ನೇ ವಯಸ್ಸಲ್ಲಿ ಕಲಿಯಕ್ಕೆ ಶುರು ಮಾಡಿದ್ಲು, ಆದ್ರೆ ಮಗಳು 3ನೇ ವಯಸ್ಸಕ್ಕೆ ಪ್ರದರ್ಶನನೇ ಶುರು ಮಾಡ್ಬಿಟ್ಲು. ಸೊ ಹಾಗಾಗಿ 10ನೇ ವಯಸ್ಸಲ್ಲಿ ಅವಳ ರಂಗಪ್ರವೇಶ ಸಹ ಮಾಡಿದ್ವಿ ನಾವು ಭರತನಾಟ್ಯಂ ಅಲ್ಲಿ. ಸೊ ಭರತನಾಟ್ಯ, ಕೂಚಿಪುಡಿ, ಕಥಕ್ ಮತ್ತೆ ಶಾಸ್ತ್ರೀಯ ಸಂಗೀತ, ಈ 4 ಪ್ರಕಾರಗಳನ್ನ ಅಭ್ಯಾಸ ಮಾಡ್ತಾ ಇದ್ದಾಳೆ. ಹಾಗೆ ನಾವೇನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಸೇರಿಕೊಂಡು ನೃತ್ಯ ಮಾಡ್ತಾರೆ, ಆ ವಿದ್ಯಾರ್ಥಿಗಳ ಜೊತೆ ಅವಳು ಸಹ ಅವರ ಸಮಕ್ಕೆ ಅವಳು ನೃತ್ಯ ಮಾಡ್ತಿದ್ದಾಳೆ. ಯಾಕೆಂದರೆ ನಮ್ಮ ಮನೆಯಲ್ಲೇ ನೃತ್ಯ ಶಾಲೆ ಇದ್ದಿದ್ದರಿಂದ ಅವಳಿಗೆ ಆಟ ಪಾಠ ಎಲ್ಲ ನೃತ್ಯನೇ. ಇವಾಗೂ ಅಷ್ಟೇ ಅವಳು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಜೊತೆನೆ ಆಟ ಆಡೋದು, ಹಾಗೆ ಅವರ ತಾಯಿ ತಂದೆಯರ ಜೊತೆ ಅವಳಿಗಿರುವಂಥ ಒಲವು. ಯಾಕೆಂದರೆ ನಾವು ಬ್ಯುಸಿಯಾಗಿರ್ತಾ ಇರಬೇಕಾದ್ರೆ ನಮ್ಮ ವಿದ್ಯಾರ್ಥಿನಿಯರ ತಂದೆ ತಾಯಿಯರು ಅವಳನ್ನ ನೋಡ್ಕೊಂಡಿದ್ದಾರೆ. ಸೊ ಹೀಗೆ ಕಲೆಯಲ್ಲೇ ನಮ್ಮ ಜೊತೆನೆ ಅವಳು ಬೆಳೆದು ಬರ್ತಾ ಇದ್ದಾಳೆ. ವಿ ಆರ್ ವೆರಿ ಹೋಪ್ಫುಲ್ ದಟ್ ಶಿ ಕಂಟಿನ್ಯೂಸ್ ದಿಸ್ ಅಂಡ್ ಅವಳು ನಮ್ಮ ಪರಂಪರೆನ ಮುಂದೆ ತಗೊಂಡು ಹೋಗ್ತಾಳೆ. ನಮ್ಗಿಂತ ಒಂದು ಹೆಚ್ಚಿನ ಒಂದು ಹೆಸರು ಮಾಡ್ಲಿ ಅನ್ನೋದು ಒಂದು ನಮ್ಮ ಆಸೆ. ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಮಾತನಾಡೋದೇ ಒಂದು ಖುಷಿ. ನಿಮ್ಮಿಬ್ರಲ್ಲಿ ಆ ಖುಷಿ ಕಾಣಿಸ್ತಿದೆ. ಇನ್ನೊಂದು ವಿಚಾರ ಕೇಳೋದಾದ್ರೆ, ಯಾವುದೇ ಒಬ್ಬ ಕಲಾವಿದನಿಗೆ ಅದು ಎಂಥದ್ದೇ ಕಲೆ ಆಗಿದ್ರು ಕೂಡ ಕಲಿಕೆ ಬಹಳ ಮುಖ್ಯ ಆಗುತ್ತೆ. ನಾನು ಯಾರನ್ನೋ ಟೀಚರ್ ಒಬ್ಬರನ್ನ ಮಾತನಾಡ್ಸೋರು ಹೇಳ್ತಾ ಇದ್ರು, ನನಗೆ ನಾನು ಪಾಠ ಮಾಡೋದಕ್ಕಿಂತ ಕಲಿಯೋದು ಬಹಳ ಇಷ್ಟ ಅಂತ. ತಾವು ನೋಡಿ ಇಷ್ಟು ಜನ ವಿದ್ಯಾರ್ಥಿಗಳನ್ನ ತಯಾರುಗೊಳಿಸ್ತಿದ್ದೀರಿ, 18 ವರ್ಷಗಳ ಶಾಲೆ ನಡೆಸಿದ ಅನುಭವ ಇದ್ರು ಕೂಡ ಇವತ್ತಿಗೂ ತಾವು ನೃತ್ಯ ಕಲಿತಿದ್ದೀರಿ ಅಂತ ಹೇಳಿದ್ರಲ್ಲ, ಒಬ್ಬ ಕಲಾವಿದನಿಗೆ ಕಲಿಕೆ ಎಷ್ಟು ಮುಖ್ಯ? ತುಂಬಾ ಮುಖ್ಯ. ಯಾಕೆಂದ್ರೆ ಯಾವಾಗೂ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಗುರುಗಳು ಮಾಡ್ತಿದ್ದಂತಹ ನೃತ್ಯ, ನಮ್ಮ ಗುರುಗಳು ಮಾಡ್ತಿದ್ದಂತಹ ನೃತ್ಯ, ನಾವು ಮಾಡ್ತಿರೋಂತಹ ನೃತ್ಯ, ನಮ್ಮ ಮಕ್ಕಳು ಮಾಡ್ತಿರೋಂಥ ನೃತ್ಯ, ಖಂಡಿತ ಅದು ಅಪ್ಡೇಟ್ ಆಗಿದೆ. ಅಭಿನಯದ ವಿಷಯದಲ್ಲಾಗಿರ್ಬೋದು, ಬೇರೆ ಬೇರೆ ಸಾಹಿತ್ಯಗಳನ್ನು ತಗೊಂಡು ಅದನ್ನು ರಂಗದ ಮೇಲೆ ತರೋದಾಗಿರ್ಬೋದು, ಅಥವಾ ಈ ಅಡವುಗಳಲ್ಲಿ ಬೇರೆ ರೀತಿಗಳಲ್ಲಿ ಅದನ್ನು ನಾವು ಮಾಡೋದಾಗಿರ್ಬೋದು, ಅಥವಾ ಆ ಅಂಗಶುದ್ಧತೆ ಇನ್ನೂ ಹೆಚ್ಚಾಗಿದೆಯೇ ಹೊರತು ಅದು ಇನ್ನು ಹಿಂದಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇನ್ನು ನಾವು ಕಲಿಬೇಕು ಅನ್ನೋದು ಮನಸ್ಸಲ್ಲಿದ್ದರೆ, ನಾವು ಯಾವಾಗೂ ವಿದ್ಯಾರ್ಥಿಯಾಗಿದ್ದರೆ ದ ಮೈಂಡ್ ಶುಡ್ ಬಿ ಓಪನ್. ಇವಾಗ ನಾನು ಕ್ಲಾಸ್ ಮಾಡ್ತಾ ಇರುವಾಗ ನಾನು ಆ ಮೊದಲನೇ ದಿನ ಆ ಮಗು ಪಾಠಕ್ಕೆ ಬಂದಿರೋ ಮಗುವಿಂದನೂ ಕಲಿತೀನಿ ನಾನು. ನಮ್ಮ ಗುರುಗಳು ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಯಾವಾಗೂ ನಿಂತು ನೀರು ಆಗಬಾರ್ದು, ಹರಿತಾ ಇರಬೇಕು. ಹಾಗಾಗಿ ವಿದ್ಯೆನೂ ಹಾಗೆ ಕಲಿತಾ ಇರಬೇಕು. ಇವಾಗ ಸುಮ್ಮನೆ ಈ ಮೇಜಿನ ಮೇಲೆ ಒಂದು ಪುಸ್ತಕ ಇದ್ರೂ ಆ ಪುಸ್ತಕ ನಮ್ಗೇನೋ ಒಂದು ಕೊಡೋದಿರುತ್ತೆ. ಸೊ ಈ ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡಿ ನಾವು ಕಲಿಯೋದಿರುತ್ತೆ. ಇವಾಗ ಯಾವುದೋ ಒಂದು ನರ್ತಕ ಅಥವಾ ನರ್ತಕಿ ಚೆನ್ನಾಗಿ ನೃತ್ಯ ಮಾಡ್ತಾ ಇಲ್ಲ ಅಂದರೆ ನಾವು ಈ ಥರ ಮಾಡಬಾರ್ದಪ್ಪ ಅಂತ ಕಲ್ತ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ರೆ ನಾವು ಇವ್ರ ಥರ ಶ್ರದ್ಧೆಯಿಂದ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ನಾವು ಈ ಥರ ಮಾಡಿದ್ರೆ ಮುಂದೆ ಇನ್ನೂ ಚೆನ್ನಾಗಿ ನೃತ್ಯ ಮಾಡ್ಬೋದು ಅನ್ನೋಂಥ ವಿಷಯ ಕಲ್ತ್ಕೊಳ್ತೀವಿ. ಹಾಗೆ ತುಂಬ ಪ್ರತಿ ಒಂದು ವಿಷಯದಲ್ಲೂ ಕಲಿಯೋದಂತ ಇರುತ್ತೆ. ಹಾಗೆ ಡ್ಯಾನ್ಸಲ್ಲೂ ಸಹ ಪ್ರತಿದಿನ ಅಪ್ಡೇಟ್ ಆಗ್ತಾನೇ ಇರಬೇಕು. ಓಕೆ, ಮಾತನಾಡೋದು ತುಂಬಾ ಇದೆ, ಆದ್ರೆ ಸಮಯದ ಮಿತಿ ಇದೆ. ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ತಾವು ಪಡೆದಿದ್ದೀರಿ, ಬಿರುದುಗಳನ್ನ ಪಡೆದಿದ್ದೀರಿ, ಬೇರೆ ಬೇರೆ ದೇಶಗಳು ಕೂಡ ಪರ್ಫಾರ್ಮ್ ಮಾಡಿದ್ರೆ, ಅದ್ರ ಬಗ್ಗೆ ನಮ್ಗೆಲ್ಲ ಖುಷಿ ಇದೆ. ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೇಗೆ ಅನಿಸ್ತು ತಮ್ಗೆ? ತಮ್ಮ ಪ್ರಶಸ್ತಿಗಳ ಕ್ಷಣವನ್ನ ನಮ್ಮ ತಂಡ ತೆರೆ ಮೇಲೆ ತೋರಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು. ದೂರದರ್ಶನದಲ್ಲಿ ಈ ತರ ನಮ್ಮಿಬ್ಬರನ್ನ ಕರೆದು ನಮ್ಮಿಬ್ಬರನ್ನ ಸಂದರ್ಶನ ಮಾಡ್ತಾ ಇರೋದು, ಐ ಥಿಂಕ್ ಇಟ್ಸ್ ಆರ್ ಡ್ರೀಮ್ ಕಮ್ ಟ್ರೂ. ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ದೂರದರ್ಶನ ನೋಡ್ಕೊಂಡು ಬೆಳೆದಿರೋರು, ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರೋರು, ಹಾಗೆ ನಮ್ಮ ಗುರು ಪರಂಪರೆ ಹಾಗೂ ನಮ್ಮ ನಡೆದು ಬಂದ ಹಾದಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಯಿತು. ಮೇಡಮ್, ನನಗೆ ಬಹಳ ಸಂತೋಷವಾದ ಒಂದು ಸಮಯ ಇದು. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಚಿಕ್ಕವಳಿಂದ
ದೂರದರ್ಶನದ ಜೊತೆ ನನ್ನ ಒಡನಾಟ ಜಾಸ್ತಿನೇ ಇದೆ. ಬರೀ ನೃತ್ಯ ಮಾಡ್ಕೊಂಡು ಬಂದಿದ್ದಿತ್ತು. ಆದರೆ ಇವತ್ತು ನನ್ನನ್ನೇ ಒಂದು ಸಂದರ್ಶನಕ್ಕೆ ಆಹ್ವಾನ ಮಾಡ್ತಾರೆ ಅಂದರೆ ಇದು ಬಹಳನೇ ದೊಡ್ಡ ವಿಷಯ ನಮ್ಮ ಹಾಗೂ ಚೇತನ್ ಜೀವನದಲ್ಲಿ. ಬಹಳ ಆಭಾರಿಗಳಾಗಿದ್ದೇವೆ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ತಮ್ಮ ಕಲಾ ಜೀವನ ಹೀಗೆ ಮುಂದುವರಿದಿರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಆತ್ಮೀಯ ವೀಕ್ಷಕರು, ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕಲಾ ದಂಪತಿಯ ಕಲಾ ಬದುಕನ್ನು ನೋಡಿದ್ರಿ. ಅವರ ಬದುಕು ಹೀಗೆ ಸಾಕ್ತಿರ್ಲಿ ಅಂತ ಆಶಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಚಿನ್ನ ಹಾಗೂ ಬೆಳ್ಳಿ ದರ ಇಂದಿನ ಮಾರುಕಟ್ಟೆ ಧಾರಣೆ. ಚಿನ್ನ ಅಪರಂಜಿ 10 ಗ್ರಾಂಗೆ 77,660 ರೂಪಾಯಿಗಳು. ಚಿನ್ನ 22 ಕ್ಯಾರೆಟ್ 10 ಗ್ರಾಂಗೆ 71,190 ರೂಪಾಯಿಗಳು. ಬೆಳ್ಳಿ 10 ಗ್ರಾಂಗೆ 936 ರೂಪಾಯಿಗಳು.